ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯ ಪರಂಬರಪ್ರದಗುರು ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಯ ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಣನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षिण इति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेत कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतम् यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यतिपरिवृढो यद्गीतानामदर्शयदञ्च सा निगमपरिषन्नेधीयां संनिरामयमाशयं जलनपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। 8ನೇ ಅಧ್ಯಾಯದಲ್ಲಿ ಐಶ್ವರ್ಯಾರ್ಥಿಗಳು ಯಾವ ರೀತಿ ಭಕ್ತಿಯೋಗ ಉಪಾಸನೆ ಮಾಡಬೇಕು, ಭಕ್ತಿಯೋಗವನ್ನು ಮತ್ತೆ ಯಾವ ರೀತಿಯಲ್ಲಿ ಅವರಿಗೆ ಅಂತಿಮ ಪ್ರತ್ಯಯ ಇರಬೇಕು ಅನ್ನೋದನ್ನು 3 ಶ್ಲೋಕಗಳಲ್ಲಿ ಹೇಳಿದ್ರು. ಅದನ್ನು ನೋಡಿದ್ವಿ. ಅಂತಿಮ ಪ್ರತ್ಯಯದಲ್ಲಿ ಹೇಳುವಾಗ ಪರಮಾತ್ಮನ ಯಾವ ಒಂದು ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನು ಅವರು ಧ್ಯಾನ ಮಾಡಿದ್ರೆ ಅದಕ್ಕೆ ಸಮಾನವಾದ ಫಲವು ಅವರಿಗೆ ಸಿಗುತ್ತೆ. ಆದ್ದರಿಂದ ಪ್ರಾಪ್ಯವು ಅವರಿಗೆ ಐಶ್ವರ್ಯವಾದ್ದರಿಂದ ಆ ರೀತಿ ವಿಶಿಷ್ಟನಾದ ಪರಮಾತ್ಮನ ಆಕಾರಗಳನ್ನೆಲ್ಲ ಅನುಸಂಧಾನ ಮಾಡಿದ್ರೆ ಅದಕ್ಕೆ ಸಮಾನವಾದ ಐಶ್ವರ್ಯವು ಅವನಿಗೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ 2 ಶ್ಲೋಕಗಳಲ್ಲಿ ಕವಿಂ ಪುರಾಣ ಮನುಶಾಸಿತಾರಂಭದ ಶ್ಲೋಕಗಳಲ್ಲಿ ಹೇಳಿದರು. ಮುಂದೆ ಕೈವಲ್ಯಾರ್ಥಿಗಳಿಗೆ ಅವರು ಯಾವ ರೀತಿ ಉಪಾಸನೆ ಮಾಡಬೇಕು, ಅವರಿಗೆ ಅಂತಿಮ ಪ್ರತ್ಯಯವು ಹೇಗಿರಬೇಕು, ಈ ವಿಷಯವು ಮುಂದೆ ಹೇಳಲ್ಪಡುತ್ತೆ. ಇಲ್ಲಿ ಕೈವಲ್ಯಾರ್ಥಿ ಅಂತ ಹೇಳಿರೋದು ಜಿಜ್ಞಾಸು ಅಂತ ಹೇಳಲ್ಪಟ್ಟ ಭಕ್ತಿಯೋಗನೇ ವಿಷಯನೇ ಮೊದಲು ಹೇಳಿದ್ದು. ಆರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಅಂತ ಹೇಳಿದಾಗ ಜಿಜ್ಞಾಸು ಅನ್ನುವ ಶಬ್ದದಿಂದ ಹೇಳಲ್ಪಟ್ಟ ಅಧಿಕಾರಿಯೇ ಇಲ್ಲಿ ಕೈವಲ್ಯಾರ್ಥಿ ಅಂತ ಹೇಳಲ್ಪಟ್ಟಿರೋದು. ಇವನು ಪರಮಾತ್ಮನಿಗೆ ಶೇಷಭೂತನಾದವನು ಅಂತಾನೆ. ಪರಮಾತ್ಮನ ಆ ಜ್ಞಾನದಿಂದಲೇ ಅವನ ಅನುಗ್ರಹದಿಂದಲೇ ಇವನು ಉಪಾಸನೆ ಮಾಡುವಂತಹದ್ದು. ಆದರೆ ಪ್ರಾಪ್ಯ ಇವನಿಗೆ, ಈ ಅಧಿಕಾರಿಗೆ ಪ್ರಾಪ್ಯವಾದದ್ದು ಏನು ಅಂದರೆ ತನ್ನ ಪ್ರಕೃತಿ ವಿಯುಕ್ತವಾದ ಪರಿಶುದ್ಧ ಆತ್ಮಸ್ವರೂಪದ ಅನುಭವವೇ ಅವನಿಗೆ ಪ್ರಾಪ್ಯವಾದದ್ದು. ಅದನ್ನೇ ಇಚ್ಛೆಪಟ್ಟೆ ಮಾಡುವಂತಹವರು. ಅದನ್ನು ಅವರು ಹೇಗೆ ಉಪಾಸನೆ ಮಾಡಬೇಕು, ಅಂತಿಮ ಸ್ಮರಣೆ ಅವರಿಗೆ ಯಾವ ರೀತಿ ಇರಬೇಕು ಅನ್ನೋದು ಈಗ ಹೇಳಲ್ಪಡುತ್ತೆ. ಅಥ ಕೈವಲ್ಯಾರ್ಥಿನಾಂ ಸ್ಮರಣ ಪ್ರಕಾರ ಮಾಹ. ಸ್ಮರಣೆ ಅಂತ ಹೇಳಿದ್ರೆ ಉಪಾಸನೆ, ಯಾವ ರೀತಿ ಪರಮಾತ್ಮನ ಸ್ಮರಣೆ ಮಾಡಬೇಕು.
ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವಿತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಇದು ಪ್ರಣವದ ಉಪಾಸನೆಯನ್ನು ಮಾಡಬೇಕು ಅನ್ನೋದೇ ಇಲ್ಲಿ ಹೇಳಲ್ಪಡುತ್ತೆ. ಪ್ರಣವೋಪಾಸನೆಯು ಅದನ್ನು ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳಲ್ಪಡುತ್ತೆ. ಕಡೆಯಲ್ಲಿ ಅವನು ಹೇಳಬೇಕು ಅಂತ ಹೇಳಿದ್ರೆ ಓಂ ಅಕ್ಷರಂ ಬ್ರಹ್ಮ ಅಂತ ಹೇಳಿ ಪ್ರಣವ ಸ್ವರೂಪನಾದ ಪ್ರಣವವಾಚ್ಯನಾದ ಪರಮಾತ್ಮನನ್ನ ಅವರು ಧ್ಯಾನ ಮಾಡಬೇಕು ಅಂತ ಹೇಳಲ್ಪಟ್ಟಿದೆ. ಯದಕ್ಷರಂ ವೇದವಿದ ವದಂತಿ, ವೇದಗಳಲ್ಲಿ ವೇದವನ್ನು ತಿಳಿದವರು, ವೇದಾರ್ಥಗಳನ್ನೆಲ್ಲ ತಿಳಿದಂತಹವರು ಯಾವ ಒಂದು ಅಕ್ಷರವನ್ನ ವಿಷಯವನ್ನ ಹೇಳ್ತಾರೋ ಅದು ಪ್ರಣವವೇ ಅಂತ ಅರ್ಥ. ಮತ್ತೆ ಯಾವುದನ್ನು ಪಡೆದುಕೊಳ್ಳಲು ಇಚ್ಛೆ ಪಡ್ತಾರೋ, ವಿಷ ಪ್ರವೇಶನೆ ಅಂತ ಹೇಳಿ ವಿಶಂತಿ ಅಂತ ಹೇಳಿದ್ರೆ ಪಡೆದುಕೊಳ್ಳಲು ಇಚ್ಛೆ ಪಡುವಂತಹವರು ಅಂತ. ಯಾವುದನ್ನು ಇಚ್ಛೆ ಪಟ್ಟು ಬ್ರಹ್ಮಚರ್ಯಂ ಚರಂತಿ, ಅದನ್ನು ಪಡೆದುಕೊಳ್ಳೋಕ್ಕೋಸ್ಕರ ಬ್ರಹ್ಮನನ್ನು ಪಡೆದುಕೊಳ್ಳೋದಕ್ಕೆ ಏನೇನು ಸಾಧನಗಳು ಏನೇನು ಮಾಡ್ತಾರೋ ಅದೆಲ್ಲವೂ ಕೂಡ ಬ್ರಹ್ಮಚರ್ಯ ಅನ್ನೋದರಿಂದ ಹೇಳಲ್ಪಡುತ್ತೆ. ಬ್ರಹ್ಮಪದವು ಇಲ್ಲಿ ಪರಿಶುದ್ಧ ಆತ್ಮ ಅನ್ನೋದೇ ಇಲ್ಲಿ ಅರ್ಥ ಬರುತ್ತೆ. ಅದನ್ನ ಇವರು ಪ್ರಾಪ್ಯವಾದ್ದರಿಂದ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ, ಹೇಗೆ ಅವರು ಬೇರೆ ವಿಷಯಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ವೀತರಾಗಾಹ ಯತಯಃ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯಃ ವೀತರಾಗಾಹ ಯದಿಚ್ಛಂತಃ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ, ಅದನ್ನು ಸಂಗ್ರಹವಾಗಿ ಹೇಳ್ತೀನಿ ಅಂತ ಇಲ್ಲಿ ಹೇಳ್ತಿರೋದು ಪ್ರಣವದ ವಿಷಯವೇ. ಅಕ್ಷರಂ ಅಂದರೆ ಅಸ್ಥೂಲತ್ವಾದಿ ಗುಣಕಂ ವೇದವಿದ ವದಂತಿ, ಅಕ್ಷರ ಶಬ್ದಿತನಾದ ಪರಮಾತ್ಮ ಪ್ರಣವ ವಾಚ್ಯನಾದವನು, ಪ್ರಣವದಿಂದ ವಾಚ್ಯನಾದವನು. ಅಕ್ಷರ ಅನ್ನುವ ಶಬ್ದದಿಂದ ಅನೇಕ ಅರ್ಥಗಳಿದೆ ಅಕ್ಷರ ಶಬ್ದಕ್ಕೆ. ಅಕ್ಷರ ಶಬ್ದಕ್ಕೆ ಅವ್ಯಾಕೃತವಾದ ಪ್ರಕೃತಿ ಅಂತಾನೂ ಒಂದು ಅರ್ಥವಿದೆ. ಹಾಗೆಯೇ ಜೀವಾತ್ಮನಿಗೂ ಅಕ್ಷರ ಅಂತ ಹೇಳಲ್ಪಡುತ್ತೆ, ಪರಮಾತ್ಮನಿಗೂ ಅಕ್ಷರ ಅಂತ ಹೇಳಲ್ಪಟ್ಟಿದೆ. ಮುಂಡಕೋಪನಿಷತ್ತಿನಲ್ಲಿ ಅವ್ಯಾಕೃತವಾದ ಪ್ರಕೃತಿಗೂ ಕೂಡ ಅಕ್ಷರಾತ್ ಪರತಃ 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 ಪರಹ ಅನ್ನುವ ಹಾಗ ಅಕ್ಷರ ಶಬ್ದಕ್ಕೆ ಪ್ರಕೃತಿಯನ್ನು ಅರ್ಥದಲ್ಲಿದೆ. ಹಾಗೆಯೇ ಪರಾಯಯ ತದ ಅಕ್ಷರಂ ಅಧಿಗಮ್ಯತೆ ಅಂತ ಹೇಳುವಾಗ ಪರಾವಿದ್ಯೆ ಅಪರಾವಿದ್ಯೆ ಅಂತ ಹೇಳಿ ಪರಾಯಯ ತದ ಅಕ್ಷರಂ ಅಧಿಗಮ್ಯತೆ ಅಂತ ಹೇಳುವಾಗ ಅಸ್ಥೂಲಂ ಅನ್ನೋ ಅಕ್ಷರಸ್ವಂ ಅನ್ನೋದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳುತ್ತೆ. ಯತದ್ ಅದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅಚಕ್ಷುಶ್ರೋತ್ರಂ ತದ ಪಾಣಿಂ ಅದೆಲ್ಲ ಮುಂಡಕೋಪನಿಷತ್ತಿನಲ್ಲಿ ಅಕ್ಷರ ಶಬ್ದಿತರಾದ ಪರಮಾತ್ಮನಿಗೆ ಹೇಳಲ್ಪಟ್ಟಿದೆ. ಬೃಹದಾರಣ್ಯಕದಲ್ಲಿ ಏತದ್ವೈತದಕ್ಷರಂ ಗಾರ್ಗಿ ಬ್ರಾಹ್ಮಣ ವಿವಿಧಿಶಂತಿ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಕಾಯಂ ಅಚ್ಛಾಯಂ ಮುಂತಾದಾಗಿ ಹೇಳಲ್ಪಟ್ಟಿದೆ. ಅಸ್ಥೂಲತ್ವಾದಿ ಗುಣಕಂ, ಮೊದಲಾದದ್ದೆಲ್ಲ ಗುಣಗಳು ಅವನಿಗೆ ಅಂತ ಹೇಳಲ್ಪಟ್ಟಿದೆ. ಸ್ಥೂಲ ಅಂತ ಹೇಳಿದ್ರೆ ಇದಲ್ಲ ಅಂತ ಅರ್ಥವಲ್ಲ. ಪ್ರಾಕೃತವಾದ ಯಾವ ಧರ್ಮಗಳು ಇಲ್ಲದವನು ಪ್ರಕೃತಿ ಪ್ರಪಂಚದಿಂದ ವ್ಯಾವೃತ್ತಿ ಹೇಳಲ್ಪಟ್ಟಿದೆ ಪರಮಾತ್ಮನಿಗೆ. ಪ್ರಪಂಚದಿಂದ ವ್ಯಾವೃತವಾದ ಒಂದು ಸ್ವರೂಪ ಅವನಿಗೆ ಅನ್ನೋದು ಅದರಲ್ಲಿ ಅಸ್ಥೂಲತ್ವಾದಿ ಗುಣಗಳು. ವೇದವಿಧ ವದಂತಿ, ವೇದವನ್ನೆಲ್ಲ ಅರ್ಥಾರ್ಥಗಳನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಅವರು ಹೇಳ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯ ವೀತರಾಗಾಶ್ಚ ಯತಯಃ ಇದಕ್ಷರಂ ವಿಶಂತಿ. ವೀತರಾಗಾಹ ಅಂದರೆ ಯಾವ ಬೇರೆ ವಿಷಯಗಳಲ್ಲಿ ಆಸೆಯನ್ನೆಲ್ಲ ಬಿಟ್ಟವರು ಯತಿಗಳು ಯಾವುದನ್ನು ಪಡೆದುಕೊಳ್ತಾರೋ, ಯಾವ ಅಕ್ಷರ ಶಬ್ದಿತವಾದನ್ನು ಪಡೆದುಕೊಳ್ತಾರೋ, ಯದಕ್ಷರಂ ಪ್ರಾಪ್ತುಮಿಚ್ಛಂತಹ ಬ್ರಹ್ಮಚರ್ಯಂ ಚರಂತಿ, ಯಾವ ಅಕ್ಷರವನ್ನು ಪಡೆದುಕೊಳ್ಳಲು ಬ್ರಹ್ಮಚರ್ಯವನ್ನು ಅವರು ಅನುಷ್ಠಾನ ಮಾಡ್ತಾರೋ ತತ್ಪದಂ ಸಂಗ್ರಹೇಣ ತೇ ಪ್ರವಕ್ಷ್ಯೆ, ಆ ಒಂದು ಪಡೆಯಬೇಕಾದ ಒಂದು ಸ್ಥಾನವನ್ನು ಪದಂ ಅಂತ ಹೇಳಿದ್ರೆ ಇಲ್ಲಿ ಪದ್ಯತೆ ಇತಿ ಪದಂ ಗಮ್ಯತೆ, ಯಾವ ಒಂದು ಸ್ಥಾನವನ್ನು ಪಡೆದುಕೊಳ್ತಾರೋ ಅದನ್ನು ಸಂಗ್ರಹವಾಗಿ ನಿಮಗೆ ಹೇಳ್ತೀನಿ. ಪದ್ಯತೆ ಗಮ್ಯತೆ ಚೇತಸ ಇತಿ ಪದಂ, ಮನಸ್ಸಿನ ಧ್ಯಾನ ಮಾಡಿ ಪಡೆದುಕೊಳ್ಳಲ್ಪಡುವಂತಹದ್ದು. ಪದ್ಯತೆ ಗಮ್ಯತೆ ಅಂತ ಪದೃಗತವು ಅಂತ ಧಾತು, ಅದರಿಂದ ಬಂದಂತಹ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಅದಕ್ಕೆ ಪದಂ ಅಂತ ಹೇಳುವಾಗ
ಅದಕ್ಕೆ ಯೌಗಿಕವಾದ ಅರ್ಥವನ್ನು ಹೇಳ್ತಾರೆ ನಿರುಕ್ತಿಯಿಂದ. ತತ್ ನಿಖಿಲ ವೇದಾಂತ ವೇದ್ಯಂ ಮತ್ಸ್ವರೂಪಂ ಅಕ್ಷರಂ ಯಥಾ ಉಪಾಸ್ಯಂ ತಥಾ ಸಂಕ್ಷೇಪೇಣ ಪ್ರವಕ್ಷ್ಯಾಮಿ ಇತ್ಯರ್ಥಃ. ಪರಮಾತ್ಮನ ಸ್ವರೂಪಂ ಅಕ್ಷರಂ ಯಥಾ ಉಪಾಸ್ಯಂ, ಇವನಿಗೆ ಅಕ್ಷರ ಯಾಥಾತ್ಮ್ಯವಿತು ಅಂತ ಹೇಳಲ್ಪಟ್ಟಿದೆ. ಇವನಿಗೆ ಐಶ್ವರ್ಯಾಕ್ಷರ ಯಾಥಾತ್ಮ್ಯ ಭಗವತ್ ಶರಣಾರ್ಥಿನಾಂ ಅಂತ ಮೂರು ವಿಧವಾದ ಭಕ್ತರಲ್ಲಿ ಭೇದವು ಅವರಿಗೆ ಜ್ಞೇಯ ಉಪಾದೇಯ ವಿಷಯವನ್ನ ಇಲ್ಲಿ ಹೇಳಲ್ಪಡುತ್ತೆ ಅಂತ ಯಾಮನಾಚಾರ್ಯರು ಗೀತಾರ್ಥ ಸಂಗ್ರಹದಲ್ಲಿ ಹೇಳ್ತಾರೆ. ಹೇಳುವಾಗ ಐಶ್ವರ್ಯ ಅಕ್ಷರ ಯಾಥಾತ್ಮ್ಯ ಭಗವತ್ ಶರಣಾರ್ಥಿನಾಂ ಅಂತ ಹೇಳಿದ್ರು. ಅಕ್ಷರ ಯಾಥಾತ್ಮ್ಯ ಅಂತ ಹೇಳಲ್ಪಟ್ಟವನು ಕೈವಲ್ಯ ಪ್ರಾಪ್ತಿಗೆ ಪ್ರಯತ್ನ ಪಡುವಂತಹ ಭಕ್ತಿಯೋಗಿ ಅಥವಾ ಜಿಜ್ಞಾಸು ಅಂತ ಹೇಳಲ್ಪಟ್ಟವನು. ಆದ್ದರಿಂದ ಅಕ್ಷರ ಶಬ್ದದಿಂದ ಇಲ್ಲಿ ಜೀವಾತ್ಮ ಪರಿಶುದ್ಧವಾದ ಪ್ರಕೃತಿಯುಕ್ತವಾದ ಜೀವಾತ್ಮ, ಅದು ಒಂದು ಪರಮಾತ್ಮನ ಪಡೆಯಬೇಕಾದಂಥ ಒಂದು ಸ್ಥಾನ, ನಿಯಮನ ಸ್ಥಾನ ಅಂತ ಮುಂದೆ ಹೇಳ್ತಾನೆ ಪರಮಾತ್ಮ. ಮುಂದೆ ಶ್ಲೋಕಗಳಲ್ಲಿ ಬರುತ್ತೆ, 20-21 ಶ್ಲೋಕಗಳಲ್ಲೆಲ್ಲ ಮುಂದೆ ಯಾವ ಒಂದು ಪ್ರಾಪ್ತಿ ಅವರಿಗೆ ಫಲ ಹೇಗೆ ಬರುತ್ತೆ ಅಂತ ಹೇಳುವಾಗ ಅರ್ಚಿರಾದಿ ಪ್ರಾಪ್ತಿಯೇ ಇಲ್ಲ ಬೇರೆ ರೀತಿಯಲ್ಲಿ ಪ್ರಾಪ್ತಿಯೇ ಅದೆಲ್ಲ ಹೇಳುವಾಗ ಇನ್ನೂ ವಿಸ್ತಾರವಾಗಿ ಇದರ ವಿಚಾರಣೆ ಬರುತ್ತೆ ಮುಂದಿನ ಶ್ಲೋಕಗಳಲ್ಲೆಲ್ಲ. ಮತ್ಸ್ವರೂಪಮಕ್ಷರಂ ಯಥಾ ಉಪಾಸ್ಯಂ, ನನ್ನ ಸ್ವರೂಪವಾದ ಅಕ್ಷರವನ್ನು ಹೇಗೆ ಉಪಾಸನೆ ಮಾಡಬೇಕು ಅದನ್ನು ಸಂಕ್ಷೇಪವಾಗಿ ಹೇಳ್ತೀನಿ ಅಂತ ಇಲ್ಲಿ ಹೇಳ್ತಾ ಇರೋದು. ಅಂದರೆ ಅಕ್ಷರ ಯಾಥಾತ್ಮ್ಯ ಪಡೆದುಕೊಳ್ಬೇಕು ಅಂತ ಯಾರಿಗೆ ಇಚ್ಛೆ ಇದೆಯೋ ಪ್ರಕೃತಿಯುಕ್ತವಾದ ಪರಿಶುದ್ಧ ಆತ್ಮಸ್ವರೂಪವೇ ಇಲ್ಲಿ ಹೇಳಲ್ಪಟ್ಟಿರೋದು. ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನ ಅಂತ ಹೇಳಿ ಅವನಿಗೆ ಅದುವೇ ಫಲ ಬರುತ್ತೆ ಅನ್ನೋದು ಇಲ್ಲಿ, ಅದು ಸ್ವಲ್ಪ ಇಲ್ಲಿ ವಿವರಿಸ್ತಾರೆ ಸ್ವಾಮಿ ದೇಶಿಕನ್. ಮುಂದಿನ ಶ್ಲೋಕದಲ್ಲಿ ಇನ್ನೂ ವಿಸ್ತಾರವಾಗಿ ಬರುತ್ತೆ ಅದರ ವಿಷಯ. ಅಥ ಮಂದ ಪ್ರಯೋಜನ ಉಕ್ತ ಪರವ್ಯಾಖ್ಯ ಪ್ರತಿಕ್ಷೇಪಾಯ ಯದಕ್ಷರಂ ಇತ್ಯಾದಿ ಶ್ಲೋಕತ್ರಯಂ ತ್ರಯಸ್ಯ ಅರ್ಥಮಾಹ ಅಥೇತಿ. ಬೇರೆ ವ್ಯಾಖ್ಯಾನಗಳಲ್ಲಿ ಇದರಲ್ಲಿ ಹೇಳಿರುವುದು ಅಷ್ಟು ಪ್ರಯೋಜನವಿಲ್ಲ. ಇದೊಂದು ಉಪಾಸನೆ, ಇದು ಒಂದು ಬೇರೆ ರೀತಿ ಉಪಾಸನೆ, ಇದೊಂದು ಬೇರೆ ರೀತಿ ಉಪಾಸನೆ ಅಂತ ಹೇಳಿದ್ದಾರೆ. ಆದರೆ ಅದರಿಂದ ಏನು ಪ್ರಯೋಜನವಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಅಂತಿಮ ಸ್ಮೃತಿಗೆ ಅಧೀನವಾಗಿಯೇ ಪ್ರಾಪ್ತಿ ಅನ್ನೋದು ಶಾಸ್ತ್ರಗಳಲ್ಲಿ ಸಿದ್ಧವಾದ ವಿಷಯ. ಅಂತಿಮ ಸ್ಮೃತಿಗೆ ಅನುಗುಣವಾಗಿಯೇ ಪ್ರಾಪ್ತಿ ಇರುವಂತಹದ್ದು ಎಲ್ಲರಿಗೂ. ಹಾಗೆಯೇ ಪ್ರಪಂಚನಿಗೂ ಅಂತಿಮ ಸ್ಮೃತಿ ಇರುತ್ತೆ, ಆದರೆ ಇವನು ಪ್ರಯತ್ನ ಪಟ್ಟು ಅದನ್ನು ಪಡಿಬೇಕಾಗಿಲ್ಲ. ಅದುವೇ ಭಾಷ್ಯಕಾರರು ವಿಶೇಷವಾಗಿ ಕೇಳಿ ಕಾಂಚಿಪೂರ್ಣರಲ್ಲಿ ವರದರಾಜನಿಂದ ಪ್ರಶ್ನೆ ಮಾಡಿ ಅಂತಿಮ ಸ್ಮೃತಿ ಬೇಕೇ ಪ್ರಪಂಚನಿಗೆ ಅಂತ ಪ್ರಶ್ನೆಯನ್ನು ಕೇಳಿಸಿದ್ರು. ವರದರಾಜನು ಕೊಟ್ಟ ಉತ್ತರದಲ್ಲಿ ಕಾಂಚಿಪೂರ್ಣರು ಅವ್ರ ಜೊತೆ ಮಾತಾಡ್ತಾ ಇದ್ರು, ವರದನ ಜೊತೆ. ಅವರು ಹೇಳಿದಾಗ ತನ್ನ ಪ್ರಯತ್ನ ಬೇಕಾಗಿಲ್ಲ ಪ್ರಪಂಚನಿಗೆ. ಅಹಂ ಸ್ಮರಾಮಿ ಮದ್ಭಕ್ತಂ ಅಂತ ವರಾಹ ರೂಪಿಯಾದ ಪರಮಾತ್ಮನು ಹೇಳಲ್ಪಟ್ಟ ವಿಷಯವನ್ನು ಹೇಳಿ ಪ್ರಪಂಚನಿಗೆ ಅಂತಿಮ ಸ್ಮರಣೆ ಅನ್ನೋದು ತಾನಾಗಿಯೇ ಬರುತ್ತೆ. ಅಂತಿಮ ಸ್ಮರಣೆ ಇರುತ್ತೆ ಅಂತೂ. ಮಾಮೇವ ಅವಲೋಕಯನ್ ಅದಾಸೀತ ಅಂತ ಹೇಳಿ ಗದ್ಯದಲ್ಲಿ ಹೇಳ್ತಾರೆ ಭಾಷಿಕಾರರು. ನನ್ನನ್ನೇ ನೋಡ್ತಾನವನು ಅಂತ ಹೇಳಿ. ಆದ್ದರಿಂದ ಪ್ರಪಂಚನಿಗೆ ಅಂತಿಮ ಸ್ಮರಣೆ ಬರುತ್ತೆ, ಆದರೆ ಪ್ರಪಂಚನು ಪ್ರಯತ್ನ ಪಡಬೇಕಾಗಿಲ್ಲ, ತಾನಾಗಿಯೇ ಬರುತ್ತೆ. ಆದರೆ ಭಕ್ತಿಯೋಗಿ ಪ್ರಯತ್ನ ಪಟ್ಟು ಅಂತಿಮ ಸ್ಮರಣೆಯನ್ನು ಬಡಿಸ್ಕೊಳ್ಬೇಕು. ಆ ಪ್ರಯತ್ನ ಅಂತಿಮ ಸ್ಮರಣೆ ಹೇಗೆ ಬರುತ್ತೆ ಅಂದರೆ ಸದಾ ತದ್ಭಾವ ಭಾವಿತಃ. ಪ್ರತಿದಿನವೂ ಆ ರೀತಿ ಅವನು ಉಪಾಸನೆ ಮಾಡ್ತಾ ಇದ್ದರೆ ಅಂತಿಮ ಸ್ಮರಣೆಯು ಹಾಗೆ ಬರುತ್ತೆ. ಆದರೆ ಅದು ಪ್ರಪಂಚನಿಗೆ ಅದು ಬೇಕಾಗಿಲ್ಲ, ಪರಮಾತ್ಮನೇ ಅದನ್ನು ಉಂಟು ಮಾಡ್ತಾನೆ ಅಂತ ಹೇಳಲ್ಪಟ್ಟಿದೆ ಪ್ರಮಾಣದಲ್ಲಿ. ಅದರಿಂದ ಅಂತಿಮ ಸ್ಮರಣೆ ಅನ್ನೋದು ಮುಖ್ಯ. ಇಲ್ಲಿ ಅಂತಿಮ ಸ್ಮರಣೆ ಬೇರೆ ಬೇರೆ ರೀತಿಯಾಗಿ ಹೇಳಲ್ಪಟ್ಟಿದೆ. ಆ ಅಂತಿಮ ಸ್ಮರಣೆ ಬೇರೆ ರೀತಿಯಾಗಿ ಹೇಳಿರೋದ್ರಿಂದ ಅಧಿಕಾರಿಗಳು ಬೇರೆ ಅನ್ನೋದು ತಿಳಿಯುತ್ತೆ, ಪ್ರಾಪ್ಯವಾದ ವಿಷಯವೂ ಬೇರೆ ಅನ್ನೋದು ಸ್ಪಷ್ಟವಾಗಿ ಶ್ಲೋಕಗಳಲ್ಲಿ ತಿಳಿದು ಬರುತ್ತೆ. ಆದ್ದರಿಂದ ಎಲ್ಲವೂ ಒಬ್ಬನೇ ಅಧಿಕಾರಿಗೆ ಹೇಳಲ್ಪಟ್ಟಿರೋದಲ್ಲ, ಬೇರೆ ಬೇರೆ ವಿಧವಾದ ಅಧಿಕಾರಿಗಳಿಗೆ.
ಅಂತಿಮ ಸ್ಮರಣೆ ಬೇರೆ ಆಗಿರೋದ್ರಿಂದ ಒಬ್ಬನೇ 3 ವಿಧವಾದ ಅಂತಿಮ ಸ್ಮರಣೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅಧಿಕಾರಿ ಭೇದ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಅಧಿಕಾರಿ ಭೇದ ಸ್ಪಷ್ಟವಾಗಿ 4 ವಿಧವಾದ ಉಪಾಸಕರು ಅಂತ ಹೇಳಿ ಅರ್ಥಾರ್ಥಿ ಇಬ್ಬರು ಸೇರಿ ಐಶ್ವರ್ಯಾರ್ಥಿಗಳ ಇಬ್ಬರು, ಜಿಜ್ಞಾಸು ಆಮೇಲೆ ಜ್ಞಾನಿ, ಸ್ಪಷ್ಟವಾಗಿ 3 ವಿಧವಾದ ಅಧಿಕಾರಿಗಳು ಭಕ್ತಿಯೋಗಿಗಳು ಹೇಳಲ್ಪಟ್ಟಿರೋದ್ರಿಂದ 3 ವಿಧವಾದ ಉಪಾಸನೆ ಪ್ರಕಾರ 3 ವಿಧವಾದ ಅಂತಿಮ ಸ್ಮರಣೆ ಇದೆಲ್ಲವೂ ಕೂಡ ಇಲ್ಲಿ ಶ್ಲೋಕಗಳಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಅದನ್ನು ಆಧರಿಸಿಯೇ ಇಲ್ಲಿ ಭಾಷ್ಯಕಾರರು ಈ ಶ್ಲೋಕಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಕ್ಕನುಗುಣವಾಗಿ ಶಬ್ದಗಳಿಗೆ ಅರ್ಥವನ್ನು ನಾವು ಮಾಡ್ಕೋಬೇಕು. ಶಬ್ದ ಅರ್ಥಗಳು ಸಂಸ್ಕೃತದಲ್ಲಿ ಶಬ್ದಗಳಿಗೆ ಅನೇಕ ಅರ್ಥ, ಧಾತುಗಳಿಗೂ ಅನೇಕ ಅರ್ಥಗಳಿದೆ, ಶಬ್ದಗಳಿಗೂ ಅನೇಕ ಅರ್ಥವಿದೆ. ಶ್ಲೋಕಗಳು ಎಲ್ಲವೂ ಕೂಡ ಉಪನಿಷತ್ತಿನ ರಹಸ್ಯವಾಗಿ ಉಪದೇಶ ಮಾಡುವಂಥದ್ದು. ಭಗವದ್ಗೀತೆಯು ಹಾಗೆಯೇ ರಹಸ್ಯವಾಗಿ ಗೂಢವಾಗಿ ಅನೇಕ ವಿಷಯಗಳು ಉಪದೇಶ ಮಾಡಲ್ಪಟ್ಟಿದೆ. ಶ್ಲೋಕಗಳು ನೋಡಿದ್ರೆ ಮೇಲ್ನೋಟದಲ್ಲಿ ಒಂದು ಅರ್ಥ ನಮಗೆ ಸುಲಭವಾಗಿ ತಿಳಿಯೋ ಹಾಗಿರುತ್ತೆ, ಆದರೆ ಅದರಲ್ಲಿ ರಹಸ್ಯವಾದ ಅರ್ಥಗಳಿರುತ್ತೆ. ಅದನ್ನು ಇಲ್ಲಿ ಭಾಷ್ಯದಲ್ಲಿ ನಮಗೆ ಭಾಷ್ಯಕಾರರು ತಿಳಿಸ್ತಾರೆ. ಆ ರೀತಿ ನೋಡಿದ್ರೆ ಈ ಶ್ಲೋಕಗಳಲ್ಲಿ ಅನೇಕ ವಿಶೇಷವಾದ ಅರ್ಥಗಳಿದೆ ಅನ್ನೋದು ನಮ್ಮ ಭಾಷ್ಯದಲ್ಲಿ ತಿಳಿದು ಬರುತ್ತೆ. ಇಲ್ಲಿ ಸ್ಮರಣ ಶಬ್ದ ಅತ್ರ ಉಪಾಸನಸ್ಯ ಅಂತಿಮ ಪ್ರತ್ಯಯಸ್ಯ ಸಂಗ್ರಾಹಕ. ಸ್ಮರಣೆ ಅಂತ ಹೇಳಿರುವಾಗ ಯಾವ ರೀತಿಯಲ್ಲಿ ಸ್ಮರಣ ಪ್ರಕಾರಂ ಕೈವಲ್ಯಾರ್ಥಿನಾಂ ಸ್ಮರಣ ಪ್ರಕಾರಂ ಅಂತ ಹೇಳಿದ್ರೆ, ಸ್ಮರಣೆ ಎನ್ನುವುದರಿಂದ ಉಪಾಸನೆಯು ಅಂತಿಮ ಪ್ರತ್ಯಯವು ಎರಡೂ ಹೇಳಲ್ಪಟ್ಟಿದೆ. ಉಪಾಸನೆಗೆ ಅನುಗುಣವಾಗಿ ಅಂತಿಮ ಪ್ರತ್ಯಯ ಬರುತ್ತೆ, ಅಂತಿಮ ಪ್ರತ್ಯಯಕ್ಕೆ ಅನುಗುಣವಾಗಿ ಪ್ರಾಪ್ತಿಯಾಗುತ್ತೆ, ಅವನಿಗೆ ಫಲ ಸಿಗುತ್ತೆ. ಆದ್ದರಿಂದ ಎರಡೂ ಇಲ್ಲಿ ಹೇಳಲ್ಪಟ್ಟಿದೆ ಸ್ಮರಣೆ ಅನ್ನುವ ಶಬ್ದದಿಂದ. ಉಭಯೋರಪಿ ಸ್ಮೃತಿ ವಿಶೇಷತ್ವಾತ್, ಎರಡೂ ಸ್ಮರಣೆಯ ವಿಷಯವೇ ಆಗಿರೋದ್ರಿಂದ ನಾವೇದವಿನ್ಮರುತೆ ತಂ ಬೃಹಂತಂ ಸರ್ವಾನುಭುಮಾತ್ಮಾನಗಂ ಸಂಪರಾಯೇ ಕಾಟಕದಲ್ಲಿ ಬರುವಂತಹದ್ದು. ತೈತ್ತಿರಿಯ ಬ್ರಾಹ್ಮಣದಲ್ಲಿ 3ನೇ ಅಷ್ಟಕದಲ್ಲಿ ಬರುವಂತಹ ವಿಷಯ ಇದು. 12ನೆಯ ಪ್ರಶ್ನ ಅಷ್ಟಕ ಅಂತ ಹೇಳಿದ್ರು. ಅಲ್ಲಿ 3ನೇ ಅಷ್ಟಕದಲ್ಲಿ 12 ಪ್ರಶ್ನೆಗಳಿದೆ. ಮೊದಲನೇ 2ನೇ ಅಷ್ಟಕಗಳಲ್ಲಿ 8 ಪ್ರಶ್ನೆಗಳು, 3ನೇ ಅಷ್ಟಕದಲ್ಲಿ 12. ಆ ಕಡೆಯ 3 ಪ್ರಶ್ನೆಗಳಿಗೆ ಕಾಟಕ ಅಂತ ಹೆಸರು. 7ನೇ ಪ್ರಶ್ನವು ಅಚ್ಛಿದ್ರ ಅಂತ ಹೇಳಲ್ಪಡುತ್ತೆ. 8, 9 ಅಶ್ವಮೇಧ ಯಾಗದ ಪ್ರಶ್ನೆಗಳು. 10, 11, 12 ಕಾಟಕದಲ್ಲಿ ಬರುವಂತಹ ನ ಅವೇದವಿತ್ ತಂ ಬೃಹಂತಂ ಮನುತೆ, ವೇದದಿಂದಲೇ ತಿಳಿಬೇಕು, ಬೇರೆ ಯಾವ ಒಂದು ದಾರಿಯಿಂದಲೂ ಮಾರ್ಗವೂ ಸಾಧನವೂ ಇಲ್ಲ ಅವನು ತಿಳಿಯೋದಕ್ಕೆ. ಇತ್ಯುಕ್ತ ಪ್ರಮಾಣಾಂತರ ಅಗೋಚರತ್ವ ಪರೇಣ, ಬೇರೆ ಪ್ರಮಾಣಗಳಿಂದ ಗೋಚರವಾಗೋದಿಲ್ಲ. ಪರಮಾತ್ಮನನ್ನು ಅತೀಂದ್ರಿಯವಾದ ವಿಷಯಗಳು ಬೇರೆ ಪ್ರಮಾಣಗಳಿಂದ ತಿಳಿಯೋದಿಲ್ಲ. ವೇದವಿತ್ ತಮ್ಮ ಬೃಹಂತಂ ಮನುತೆ, ತಿಳಿಯೋಕೆ ಸಾಧ್ಯವಿಲ್ಲ ಅವನನ್ನು, ಎಲ್ಲೆಲ್ಲ ಸರ್ವವ್ಯಾಪ್ತನಾದವನು. ಆದ್ದರಿಂದ ವೇದವಿಧ ವದಂತಿ ಅಂತ ಹೇಳಿರೋದು ಸೂಚಿತ ವೇದೋಕ್ತ ಪ್ರಕಾರ ಕಥನಂ ಅಸ್ಥೂಲತ್ವಾದಿ ಗುಣಕಂ. ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಕಾಯಂ ಅಚ್ಛಾಯಂ ಅಹ್ರಸ್ವಂ ಅಗಂಧಂ ಅರಸಂ, ಈ ರೀತಿಯೆಲ್ಲ ಹೇಳಲ್ಪಡುತ್ತೆ ಅಲ್ಲಿ. ಇದೆಲ್ಲ ಪ್ರಾಕೃತವಾದ ಪದಾರ್ಥಗಳಿಂದ ವ್ಯವಚ್ಛೇದ. ಅದರಿಂದ ಬೇರೆ ಪ್ರಾಕೃತ ಪದಾರ್ಥದ ಯಾವ ಧರ್ಮವೂ ಇಲ್ಲ. ಪ್ರಾಕೃತ ಪದಾರ್ಥಗಳಿಗಿಂತ ಪ್ರಪಂಚದಿಂದ ವ್ಯಾವೃತ್ತಿ ಪರಮಾತ್ಮನಿಗೆ ಅಲ್ಲಿ ಹೇಳಲ್ಪಟ್ಟಿದೆ. ಪರಮಾತ್ಮನ ಸ್ವರೂಪಕ್ಕೆ ಅದರಿಂದ ಅಪ್ರಾಕೃತನಾದ ಸ್ವರೂಪದವನು, ಅಪ್ರಾಕೃತವಾದ ದಿವ್ಯಮಂಗಳ ವಿಗ್ರಹವುಳ್ಳವನು ಮೊದಲಾದದ್ದೆಲ್ಲ ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಚರ್ಯಂ ಅನ್ನೋದರಿಂದ ಊರ್ಧ್ವರೇತಸ್ವಾದಿಕಂ ಅಂದರೆ ಸನ್ಯಾಸಿಗಳು ಅಂತ ಅರ್ಥ. ಅವರು ಎಲ್ಲವನ್ನು ನಿಯಮನ ಮಾಡಿರುವಂತಹವರು, ಸ್ತ್ರೀ ಸಂಘವನ್ನೆಲ್ಲ ವರ್ಜನೆ ಮಾಡಿರುವಂತಹವರು ಅವರು ಸನ್ಯಾಸಿಗಳು. ಅಥವಾ ಅಥ ಯಜ್ಞ ಇತ್ಯಾಚಕ್ಷತೆ ಬ್ರಹ್ಮಚರ್ಯಮೇವ ತತ್, ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂಥ ದಹರವಿದ್ಯಾ ಪ್ರಕರಣದಲ್ಲಿ ಬರುತ್ತೆ. ಇದು ಎಲ್ಲ ಬ್ರಹ್ಮಚರ್ಯವೇ ಅಂತ ಹೇಳಲ್ಪಟ್ಟಿದೆ. ಎಲ್ಲವೂ ಪರಮಾತ್ಮನ ಜ್ಞಾನದಿಂದ ಅವರು ಮಾಡುವಂತಹದ್ದು. ಯಾವ್ಯಾವ ಯಜ್ಞಗಳು ಯಾಗಾದಿಗಳು ಮೊದಲಾದೆಲ್ಲ ಹೇಳಿದೆಯೋ ಎಲ್ಲವನ್ನೂ ಕೂಡ ಬ್ರಹ್ಮಜ್ಞಾನದಿಂದ ಮಾಡ್ತಾರವರು ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಅಥ ಯನ್ ಮೌನಮಿತ್ಯಾಚಕ್ಷತೆ ಯತ್ ಸತ್ರಾಯಣಮಿತ್ಯಾಚಕ್ಷತೆ ಯತ್ ಆರಣ್ಯಾಯನಮಿತ್ಯಾಚಕ್ಷತೆ ಬ್ರಹ್ಮಚರ್ಯಮೇವ ತತ್. ಬ್ರಹ್ಮಪ್ರಾಪ್ತ್ಯರ್ಥ ಯಾಕಾಚಿತ ಪಿಚರ್ಯ ಬ್ರಹ್ಮಚರ್ಯಂ. ಅವರು ಏನೇನು ಮಾಡ್ತಾರೋ ಎಲ್ಲವೂ ಬ್ರಹ್ಮಚರ್ಯವೇ.
ಎಲ್ಲವೂ ಕೂಡ ಅವರಿಗೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಹೇಳಿದಾಗ ಪರಮಾತ್ಮನು ಮೋಕ್ಷದಿಂದ ಒಂದೇ ಬ್ರಹ್ಮಚರ್ಯೇ ಬ್ರಹ್ಮ ಪ್ರಾಪ್ತಿಗೆ ಏನೇನು ಮಾಡಬೇಕು ಅವರು ಬ್ರಹ್ಮ ಪ್ರಾಪ್ತಿಗೆ ಯಾವ್ದು ಏನೇನು ಮಾಡ್ತಾರೋ ಎಲ್ಲವನ್ನು ಬ್ರಹ್ಮಚರ್ಯ ಅಂತ ಹೇಳ್ಬೋದು. ಆ ರೀತಿ ಒಂದು ಅರ್ಥ ಬ್ರಹ್ಮಚರ್ಯಕ್ಕೆ. ಆ ರೀತಿ ಇಲ್ಲಿ ಛಾಂದೋಗ್ಯದಲ್ಲಿ ಹೇಳಲ್ಪಟ್ಟಿದೆ. ಎಲ್ಲವೂ ಬ್ರಹ್ಮಚರ್ಯವೇ ಅಂತ ಹೇಳಿ. ಬ್ರಹ್ಮಚರ್ಯ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ವೇದಾಧ್ಯಯನ ಅಂತ ಒಂದು ಅರ್ಥ, ಉಪಾಸನೆ, ಇದೆಲ್ಲ ಕೂಡ ಅನೇಕ ಅರ್ಥಗಳು ಬರುತ್ತೆ. ಇಲ್ಲಿ ಪರಮಾತ್ಮ ಪ್ರಾಪ್ತಿಗೆ ಇಲ್ಲಿ ಬ್ರಹ್ಮ ಪ್ರಾಪ್ತ್ಯರ್ಥ ಯಾಕಾಚಿದಪಿ ಚರ್ಯ ಬ್ರಹ್ಮಚರ್ಯಂ. ಪರಮಾತ್ಮನ ಪ್ರಾಪ್ತಿಗೆ ಅಂತ ಇಲ್ಲಿ ಹೇಳಿರೋ ಸಾಮಾನ್ಯವಾಗಿ. ಆದರೆ ಆ ಪರಮಾತ್ಮನ ಪ್ರಾಪ್ತಿ ಯಾವ ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನು ಧ್ಯಾನ ಮಾಡ್ತಾನೋ ಆ ಆಕಾರಕ್ಕೆ ಸಮಾನವಾದ ಫಲವನ್ನು ಇವನು ಪಡೆದುಕೊಳ್ತಾನೆ ಅನ್ನೋದು ಮುಂದೆ ಅದು ವಿಶೇಷವಾದ ಅರ್ಥ. ಆದರೆ ಇಲ್ಲಿ ಬ್ರಹ್ಮಚರ್ಯಂ ಅಂತ ಹೇಳಿರುವಾಗ ಛಾಂದೋಗ್ಯದಲ್ಲಿ ಹೇಳಿರುವುದು ಯಜ್ಞ ಆಗಲಿ ಎಲ್ಲ ಮೌನ ಅಂತ ಆಗಲಿ, ಮೌನಂ ಅಮೌನಂ ಚ ನಿರ್ವಿದ್ಯಾಥ ಬ್ರಾಹ್ಮಣ ಅಂತ ಬರುತ್ತೆ. ಮೌನ ಅಮೌನ ಅಂತ ಎರಡು ಹೇಳಲ್ಪಟ್ಟಿದೆ. ಮೌನ ಅಂದರೆ ಮನನಶೀಲತ್ವ ಅಂತ ಅರ್ಥ. ಅವನ ದಿವ್ಯಮಗಳ ವಿಗ್ರಹದ ಧ್ಯಾನ ಮಾಡಬೇಕು. ಪಾಠ ಅಥವಾ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್ ಬಾಲ್ಯಂ ಚ ಪಾಂಡಿತ್ಯಂ ಚ ನಿರ್ವಿದ್ಯ ಅಥ ಮುನಿ ಮೌನಂಚ ಅಮೌನಂಚ ನಿರ್ವಿದ್ಯ ಅಥ ಬ್ರಾಹ್ಮಣ ಅಂತ ಬರುತ್ತೆ. ಅಲ್ಲಿ ಹೇಳುವಾಗ ಪಾಂಡಿತ್ಯ ಅಂತ ಹೇಳೋದು ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಹೇಳುವಂತಹ ಧರ್ಮ ಮೊದಲಾದ ವಿವೇಕ ಬುದ್ಧಿ, ಅದರದ್ದು ಶಾಸ್ತ್ರಜನ್ಯ ಜ್ಞಾನ. ಅದರಿಂದ ಅವನು ಮನನಶೀಲನಾಗಿ ಅಭ್ಯಾಸ ಧ್ಯಾನ ಮಾಡಿ ಬಾಲ್ಯ ಗುಣದಿಂದ ಹೊಂದಿರಬೇಕು. ಅಂದರೆ ತನ್ನ ಗುಣವನ್ನು ತನ್ನ ಮಹಿಮೆಯನ್ನು ಪ್ರಕಾಶಪಡಿಸಿಕೊಳ್ಳದೇ ಇರೋದು, ಇದೆಲ್ಲವೂ ಹೇಳಲ್ಪಟ್ಟಿದೆ ಅಲ್ಲಿ. ಇದೆಲ್ಲ ಅಮೌನ ಅಂತ ಹೇಳಿ. ಮೌನ ಅಂದರೆ ದಿವ್ಯಮಂಗಳ ವಿಗ್ರಹದ ಧ್ಯಾನ. ಇದೆರಡೂ ಕೂಡ ಮೌನ ಅಮೌನ. ಅದೆಲ್ಲ ಇಲ್ಲಿ ಮೌನ ವಿದ್ಯಾಚಕ್ಷತೆ ಬ್ರಹ್ಮಚರ್ಯ, ಅದು ಕೂಡ ಬ್ರಹ್ಮಚರ್ಯವೇ. ಬ್ರಹ್ಮ ಪ್ರಾಪ್ತಿಗೋಸ್ಕರವೇ ಮಾಡೋದು ಇದೆಲ್ಲ. ಅವ್ರು ಮಾಡುವಂತಹ ಸತ್ರಾಯಣ ಮೊದಲಾದ ಯಾಗಗಳೇನು ಯಜ್ಞಗಳೇನು ಎರಡೂ ಕೂಡ ಆರಣ್ಯಯನ ಎಲ್ಲವೂ ಕೂಡ ಹಾಗೆಯೇ, ಎಲ್ಲವೂ ಕೂಡ ಬ್ರಹ್ಮಚರ್ಯವೇ ಅಂತ ಶ್ರುತಿ ಹೇಳುತ್ತೆ. ಅದು ದಹರ ವಿದ್ಯಾ ಪ್ರಕರಣದಲ್ಲಿ, ದಹರೋಪಾಸನೆಯ ಪ್ರಕರಣದಲ್ಲಿ ಬರುವಂತಹದ್ದು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮಚರ್ಯ ವಿಷಯಕ್ಕೆ. ವೀತರಾಗ ಯತಃ ಏ ವೈದಿಚ್ಛಂದೋ ಬ್ರಹ್ಮಚರ್ಯಂ ಚರಂತಿ ಇತ್ಯತ್ರಾಪಿ ಕರ್ತಾರಃ. ಬೇರೆ ವಿಷಯಗಳಲ್ಲಿ ಆಸೆಯನ್ನು ಬಿಟ್ಟಿರುವಂತಹ ಯತಿಗಳು. ಏಥೇನ ಫಲ ಉಪಾಯೋ ಪ್ರದರ್ಶನಂ, ಒಂದು ಫಲ ಒಂದು ಉಪಾಯ ಎರಡು ಹೇಳಲ್ಪಟ್ಟಿದೆ ಇದರಿಂದ. ನ ಪದಶಬ್ದಸ್ಯ ಅತ್ರ ರೂಢ್ಯರ್ಥ ಅನುಪಪತ್ತೇ ಉಪಪನ್ನಂ ಯೋಗಮಾಹ ಪದ್ಯತೆ ಇತಿ. ರೂಢ್ಯರ್ಥ ಯೌಗಿಕ ಅರ್ಥ ಅಂತ ಎರಡು ಇದೆ. ಉಪಪನ್ನಂ ಯೋಗಂ ಆಹ ಅಂದರೆ ಯೋಗಂ ಆಹ ಅಂದರೆ ಯೌಗಿಕವಾದ ಅರ್ಥ ಅಂತ ಅರ್ಥ. ಯೋಗಮಾಹ ರೂಢ್ಯರ್ಥವನ್ನು ಬಿಟ್ಟು ಪದ ಅಂತ ಹೇಳಿದ್ರೆ ಒಂದು ಶಬ್ದ, ಪದಾರ್ಥ ಅಂತ ಹೇಳ್ತೀವಲ್ಲ ಹಾಗೆ ಒಂದು ಒಂದು ಪದಾರ್ಥವನ್ನು ತಿಳಿಸುವಂತಹ ಒಂದು ಶಬ್ದಕ್ಕೆ ಪದ ಅಂತ ಅರ್ಥವಿದೆ. ಆ ಅರ್ಥವಲ್ಲ ಇಲ್ಲಿ. ಪದ್ಯತೆ ಗಮ್ಯತೆ ಅಂತ ಹೇಳಿ ಇಲ್ಲಿ ಯೌಗಿಕವಾದ ಅರ್ಥವನ್ನು ಹೇಳ್ತಾರೆ. ಅತ್ರ ಪದಶಬ್ದೇನ ಜ್ಞಾನ ವಿಷಯತ್ವ ಮುಖೇನ ಉಪಾಸ್ಯತ್ವಾದಿಕಂ ಅಭಿಪ್ರೇತಂ ಇತ್ಯತ್ರಾಹ ಗಮ್ಯತೆ ಚೇತಸ. ಪದಶಬ್ದವು ಇಲ್ಲಿ ಪದ್ಯತೆ ಗಮ್ಯತೆ ಅನೇನ, ಒಂದು ಪದವು ಕೂಡ ಹಾಗೆಯೇ. ಪದ ಅನ್ನುವ ಶಬ್ದವೇ ನಮಗೆ ಒಂದು ಪದಾರ್ಥವನ್ನು ತಿಳಿಸುತ್ತೆ. ಆದ್ದರಿಂದ ಯಾವುದೋ ಒಂದು ಸಬ್ಸ್ಟೆನ್ಸು, ಅದರಿಂದ ಒಂದು ವರ್ಡು ಒಂದು ಸಬ್ಸ್ಟೆನ್ಸು, ಒಂದು ಶಬ್ದವಿದೆ ಒಂದು ಅರ್ಥವಿದೆ. ಶಬ್ದವು ಅರ್ಥವನ್ನು ತಿಳಿಸುತ್ತೆ. ಯಾವ ಪದಾರ್ಥ ಇದು ಅಂತ ಹೇಳಿ ಪದದಿಂದ ತಿಳಿಯುವಂತಹ ಅರ್ಥ ಪದಾರ್ಥ ಅಂತ ಹೇಳಲ್ಪಡುವುದು. ಇಲ್ಲಿ ಪದ್ಯತೆ ಗಮ್ಯತೆ ಅಂತ ಹೇಳಿದ್ರೆ ಇದರಿಂದ ನಾವು ಪಡೆದುಕೊಳ್ಳುವಂತಹದ್ದು ಅನ್ನುವ ಅರ್ಥವು ಬರುತ್ತೆ. ಅದು ಜ್ಞಾನ ವಿಷಯತ್ವ ಇಲ್ಲಿ ಹೇಳಿರುವಂತಹದ್ದು. ಆದ್ದರಿಂದ ಉಪಾಸ್ಯತ್ವಾದಿಕಂ ಅಭಿಪ್ರೇಯತ್ವಂ, ಯಾವುದು ಉಪಾಸ್ಯವಾದದ್ದು ಅನ್ನೋದನ್ನು ತಿಳಿಸುತ್ತೆ. ಅದು ನಮ್ಮ ಮನಸ್ಸಿನಿಂದ ಧ್ಯಾನ ಮಾಡಲ್ಪಡುವುದರಿಂದ ಸ್ಮೃತಿಗೆ ವಿಷಯವಾದ್ದರಿಂದ ಗಮ್ಯತೆ ಚೇತಸ ಅಂತ ಹೇಳಲ್ಪಟ್ಟಿದೆ. ಯತಚ್ಛಬ್ದ ವಿಪರೀತ ಪ್ರಸಿದ್ಧಮಾಹ ನಿಖಿಲ ಇತಿ ಹೇಳಿ ಇಲ್ಲಿ ಹೇಳುವಾಗ ನಿಖಿಲ ವೇದಾಂತ ವೇದ್ಯಂ, ಎಲ್ಲ ವೇದಾಂತಗಳಿಂದಲೂ ವೇದ್ಯನಾದವನು ಅಂತ ಅರ್ಥ. ಯಾವುದೋ ಒಂದಲ್ಲ,
ಸಕಲ ವೇದಾಂತಗಳಿಂದಲೂ ವೇದ್ಯನಾದವನು. ಅಕ್ಷರ ಶಬ್ದಸ್ಯ ಅತ್ರ ವಿಕಾರಾದಿ ದೋಷರಹಿತ ಪರಮಾತ್ಮ ವಿಷಯತ್ವಾತ್ ಮತ್ಸ್ವರೂಪಮಿತಿ ಉಕ್ತಂ. ನಕ್ಷರತೀತ್ಯಕ್ಷರಂ ಅಂತ ಹೇಳಿ ವಿಕಾರಾದಿ ದೋಷರಹಿತನಾದ ಪರಮಾತ್ಮನ ವಿಷಯವನ್ನಾದ್ದರಿಂದ ಮತ್ಸ್ವರೂಪಂ ಅಕ್ಷರಂ ಅಂತ ಹೇಳಿದೆ. ಅಸಾಧಾರಣಂ ರೂಪಂ ಇತ್ಯರ್ಥ. ಅಲ್ಲಿ ಸ್ವರೂಪಂ ಅಂತ ಹೇಳುವಾಗ ಅವನ ಅಸಾಧಾರಣವಾದ ಒಂದು ರೂಪ. ಆದ್ದರಿಂದ ಇಲ್ಲಿ ಇದನ್ನ ಈಗ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಭಾಷ್ಯಕಾರರು ಇಲ್ಲಿ ಹೇಳುವಾಗ ಆರಂಭದಲ್ಲಿ ಕೈವಲ್ಯಾರ್ಥಿನಾಂ ಸ್ಮರಣ ಪ್ರಕಾರಂ ಅಂತ ಹೇಳಿದ್ರು. ಇಲ್ಲಿ ಹೇಳಿರುವ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಪ್ರಾಪ್ತಿಗೆ ಯಾವುದೋ ಎಲ್ಲವೋ ಅಂತ ಹೇಳಿದರು. ಅದಕ್ಕೆ ಪ್ರವೇಶ ಹೇಳುವಾಗ ಕೈವಲ್ಯಾರ್ಥಿಗಳಿಗೆ ಸ್ಮರಣ ಪ್ರಕಾರ, ಕೈವಲ್ಯಾರ್ಥಿಗಳು ಉಪಾಸನೆ ಮಾಡಬೇಕಾದ್ದು ಅಂತ ಹೇಳಿದ್ರು. ಮತ್ತೆ ಅವರು ಪ್ರಾಪ್ಯವಾದದ್ದು ಎರಡು, ಅಂತಿಮ ಸ್ಮೃತಿ ಎರಡೂ ಕೂಡ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಆದರೆ ವ್ಯಾಖ್ಯಾನದಲ್ಲಿ ನಮಗೆ ಅದು ಅಷ್ಟು ಸ್ಪಷ್ಟವಾಗಿ ತಿಳಿದು ಬರೋದಿಲ್ಲ. ಅದರ ವಿಷಯ ಅಲ್ಲಿ ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಈ ಶಬ್ದಗಳಿಗೆ ನಮಗೆ ಅದರ ವಿವರಣೆಯು ನಮಗೆ ತಾತ್ಪರ್ಯ ಚಂದ್ರಿಕೆಯಲ್ಲಿ ತಿಳಿಯೋದು. ಕಡೆಯಲ್ಲಿ ಇಲ್ಲಿ ಒಂದು ಸಮಸ್ತ ಪದ, ದೊಡ್ಡ ಸಮಸ್ತ ಪದದಲ್ಲಿ ಸ್ಪಷ್ಟಪಡಿಸ್ತಾರೆ. ಅಕ್ಷರ ರೂಪ ಪರಮಾತ್ಮ ಉಪಾಸನಂ ಅತ್ರ ಅಕ್ಷರ ಸ್ವರೂಪ ಜೀವಾತ್ಮ ಪ್ರಾಪ್ತ್ಯರ್ಥಂ ಅಂತ ಹೇಳೋದು. ಇದುವೇ ಇದಕ್ಕೆ ಅರ್ಥ. ಅಕ್ಷರ ರೂಪನಾದ ಪರಮಾತ್ಮನ ಉಪಾಸನೆಯು ಅಕ್ಷರ ಸ್ವರೂಪ ಜೀವಾತ್ಮ ಪ್ರಾಪ್ತ್ಯರ್ಥಂ. ಜೀವಾತ್ಮನು ಅಕ್ಷರ ಸ್ವರೂಪನೇ, ಅವನಿಗೂ ನಿತ್ಯನಾದವನು. ನಕ್ಷರತೀತಿ ಅಕ್ಷರಂ. ಜೀವಾತ್ಮನಿಗೂ ಅಕ್ಷರಯಾತಾತ್ಮ ಅಕ್ಷರ ಮುಂದೆಯೂ ಬರುತ್ತೆ ಅದೇ ವಿಷಯವನ್ನು. ಅಕ್ಷರ ಉಪಾಸನೆ ಮಾಡೋರು ಮತ್ತು ನಿನ್ನನ್ನು ಉಪಾಸನೆ ಮಾಡುವವರಲ್ಲಿ ಯಾರು ಅಧಿಕರು ಅಂತ ಪ್ರಶ್ನೆ ಮಾಡ್ತಾನೆ ಅರ್ಜುನ. ಆದ್ದರಿಂದ ಇಲ್ಲಿ ಅಕ್ಷರ ಅಂತ ಹೇಳಲ್ಪಟ್ಟ ಅಕ್ಷರ ಸ್ವರೂಪಂ ಮತ್ ಸ್ವರೂಪಂ ಅಕ್ಷರಂ ಯಥಾ ಉಪಾಸ್ಯಂ. ಮತ್ ಸ್ವರೂಪಂ ಅಕ್ಷರಂ ಅಂತ ಹೇಳಿರುವ ಶಬ್ದಕ್ಕೆ ಅವನಿಗೆ ಅಸಾಧಾರಣವಾದ ಒಂದು ರೂಪ. ಜೀವಾತ್ಮನು ಅವನಿಗೆ ಒಂದು ಅಸಾಧಾರಣವಾದ ರೂಪ, ಅವನ ನಿಯಮನ ಸ್ಥಾನ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅಕ್ಷರ ರೂಪ ಪರಮಾತ್ಮ ಉಪಾಸನಂ, ಅಕ್ಷರ ರೂಪನಾದ ಪರಮಾತ್ಮನ ವಿಕಾರರಾಹಿತ್ಯ ಮೊದಲಾದೆಲ್ಲ ಪರಮಾತ್ಮನ ವಿಷಯವೇ. ಆದ್ದರಿಂದ ಮತ್ತು ಸ್ವರೂಪಂ ಅಂತ ಹೇಳಿರೋದ್ರಿಂದ ಅಕ್ಷರ ರೂಪನಾದ ಪರಮಾತ್ಮನ ಉಪಾಸನೆಯು ಇಲ್ಲಿ ಹೇಳಿರೋದ್ರಿಂದ ಅಕ್ಷರ ರೂಪ ಜೀವಾತ್ಮ ಪ್ರಾಪ್ತಿಗೋಸ್ಕರ ಹೇಳಲ್ಪಟ್ಟಿದೆ. ಆದ್ದರಿಂದ ಆ ಆಕಾರ ವಿಶಿಷ್ಟನಾಗಿ ಅವನನ್ನು ಧ್ಯಾನ ಮಾಡಬೇಕು ಅನ್ನೋದು ಇಲ್ಲಿ ಹೇಳಲ್ಪಟ್ಟಿರುವಂಥ ಅರ್ಥ. ಅದುವೇ ಇಲ್ಲಿ ಇದಕ್ಷರಂ ವೇದವಿದೋ ವದಂತಿ ಎನ್ನುವ ಅಕ್ಷರ ಅಂತಲೇ ಹೇಳಿದ್ರೆ, ಇದು ಅಕ್ಷರಂ ವೇದವಿದ ವದಂತಿ ಅಂತೇಳಿ ಅಕ್ಷರ ಸ್ವರೂಪನಾದ ಪರಮಾತ್ಮನನ್ನು ಅಂತ ಅರ್ಥ. ಉಪಾಸನೆ ಮಾಡಿ ಅಕ್ಷರ ರೂಪವನ್ನು ಪಡೆದುಕೊಳ್ತಾರೆ. ಅಂದರೆ ಜೀವಾತ್ಮ ಪ್ರಾಪ್ತಿ ಆಗುತ್ತೆ, ಪರಿಶುದ್ಧ ಆತ್ಮ, ಅದು ಅಕ್ಷರ ಅಂತ ಹೇಳಲ್ಪಟ್ಟಿದೆ. ಅದುವೇ ಇಲ್ಲಿ ಹೇಳಲ್ಪಟ್ಟಿರೋದು ಅಕ್ಷರ ಶಬ್ದದಿಂದ ಅನ್ನೋದು ವ್ಯಾಖ್ಯಾನದಲ್ಲಿ ತಿಳಿಸಿದ್ರು. ಅದು ಮುಂದೆ ಇನ್ನೂ ಸ್ವಲ್ಪ ಸ್ಪಷ್ಟಪಡಿಸ್ತಾರೆ. ಇದರಲ್ಲಿ ಸರ್ವದ್ವಾರಾಣಿ ಸಂಯಮ್ಯ ಅಂತಿಮ ಪ್ರತ್ಯಯವನ್ನು, ಇದನ್ನು 3 ಶ್ಲೋಕಗಳನ್ನು ಒಟ್ಟಿಗೆ ನಾವು ನೋಡಿದ್ರೆ ಇನ್ನು ಸ್ಪಷ್ಟವಾಗುತ್ತೆ ಅರ್ಥವು. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯ ಆತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ತ್ಯಜಂದೇಹಂ ಸಯಾತಿ ಪರಮಾಂಗತಿಂ. ಈ ಪರಮಾಂಗತಿಂ ಅನ್ನೋದೇ ಎಲ್ಲ ಕಡೆಯೂ ಬಂತು. ಅದು ಹಿಂದೆ ಶ್ಲೋಕದಲ್ಲಿಯೂ ಹಾಗೆ ಬಂತು. ಪರಮಾಂಗತಿಂ ಅಂತ ಹೇಳಿದಾಗ ಇವನಿಗೆ ಹೇಳಿದಾಗಲೂ ಕೂಡ ಪರಂ ಪುರುಷಂ ಉಪೈತಿ ದಿವ್ಯಂ ಅಂತ ಬಂತು. ಅಕ್ಷರಯಾತಾತ್ಮಿಗೂ ಕೂಡ ಇವನಿಗೂ ಕೂಡ ಸಯಾತಿ ಪರಮಾಂಗತಿಂ ಅಂತಲೇ ಹೇಳಿದೆ. ಯಪ್ರಯಾತಿ ತ್ಯಜಂದೇಹಂ ಓಮಿತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ನೇ. ಅವನ್ನ ಉಚ್ಚಾರಣೆಯೂ ಮಾಡಬೇಕು, ಅನುಸ್ಮರಣೆಯೂ ಮಾಡಬೇಕು. ಪರಮಾತ್ಮನ ಅನುಗ್ರಹದಿಂದಲೇ ಜೀವಾತ್ಮ ಪ್ರಾಪ್ತಿಯು ಪರಮಾತ್ಮನ ಅನುಗ್ರಹದಿಂದಲೇ, ಕೈವಲ್ಯವು ಪರಮಾತ್ಮನ ಅನುಗ್ರಹದಿಂದಲೇ ಆಗುವಂತಹದ್ದು. ಅದುವೇ ಇಲ್ಲಿ ಹೇಳಿರುವಂತಹದ್ದು. ಅವನ ಅನುಗ್ರಹವಿಲ್ಲದೆ ಹೋದರೆ ಅದು ಸಾಧ್ಯವಿಲ್ಲ. ಇಂದ ಸರ್ವದ್ವಾರಾಣಿ ಸಂಯಮ್ಯ
ಮನೋಹೃದಿ ನಿರುದ್ಧ ಚ, ಮನಸ್ಸಲ್ಲಿ ಪರಮಾತ್ಮನನ್ನ ನಿಶ್ಚಲವಾಗಿ ಧ್ಯಾನ ಮಾಡಿ ಧಾರಣೆಯನ್ನು ಮಾಡಿ ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣಂ. ಇದುವೇ ಮುಖ್ಯವಾದ ಒಂದು ವಿಷಯ. ಇಲ್ಲಿ ಈ ಶಬ್ದ ಶಿರಸ್ಸಿನಲ್ಲಿ ಪ್ರಾಣವನ್ನು ನಿಲ್ಲಿಸಿ ಅಂತ ಅರ್ಥ. ಪ್ರಾಣವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಬೇಕು ಇವನು. ಹಿಂದಿನ ಅಧಿಕಾರಿಗೆ ಹಿಂದೆ ಹೇಳಿದಾಗ ಭ್ರೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಬೇಕು ಅಂತ ಹೇಳಲ್ಪಟ್ಟಿತು. ಭ್ರೂಮಧ್ಯದಲ್ಲಿ ಸ್ಥಾಪನೆ ಮಾಡಬೇಕು. ಇಲ್ಲಿ ಶಿರಸ್ಸಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದೆ. ಒಬ್ಬನೇ ಅಧಿಕಾರಿಯಾಗಿದ್ದರೆ ಎರಡು ಕಡೆಯೂ ಒಬ್ಬನೇ ಅಧಿಕಾರಿ ಪ್ರಾಣವಿಯುವ ಕಾಲದಲ್ಲಿ ಎರಡು ಸ್ಥಾನಗಳಲ್ಲಿ ಪ್ರಾಣವನ್ನು ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ ಅವನಿಗೆ ಏಕಕಾಲದಲ್ಲಿ. ಆದ್ದರಿಂದ ಇದು ಬೇರೆ ಅಧಿಕಾರಿ, ಅದು ಬೇರೆ ಅಧಿಕಾರಿ, ಸ್ಪಷ್ಟವಾಗಿ ತಿಳಿಯುತ್ತೆ. ಅಂತಿಮ ಸ್ಮೃತಿಯಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಈ ಅಧಿಕಾರಿ ಭೇದ ಅನ್ನೋದು ಆಳವಂದಾರ್ ಹೇಳಿರೋ ವಿಷಯ ಸಂಗ್ರಹವಾಗಿ ಹೇಳಿದರೂ ಕೂಡ ಅದು ಈ ಶ್ಲೋಕಗಳಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಆದ್ದರಿಂದ ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣಂ ಆಸ್ಥಿತಃ ಯೋಗಧಾರಣಂ. ಇದಕ್ಕೆಲ್ಲ ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ಸರ್ವಾಣಿ ಸರ್ವದ್ವಾರಾಣಿ ಅಂತ ಹೇಳಿದ್ರೆ, ದ್ವಾರಗಳು ಅಂತ ಹೇಳಿದ್ರೆ ನವದ್ವಾರೆ ಪುರೇ ದೇಹಿ ಅಂತ ಮಂತ್ರ ಬರುತ್ತೆ ಉಪನಿಷತ್ತಿನಲ್ಲಿ. ಅಲ್ಲಿ ಹೇಳಿರುವುದು ಬೇರೆ, ಅದು ದ್ವಾರಗಳು. ಈಗ ಮುಖದಲ್ಲಿ 7 ದ್ವಾರಗಳಿದೆ ಅಂತ ಹೇಳಿತು. 2 ಕಣ್ಣುಗಳು, 2 ಮೂಗಿನ ಹೊಳ್ಳೆಗಳು, ಒಂದು ಬಾಯಿ, 2 ಕಿವಿಗಳು, ಇದು 7 ದ್ವಾರಗಳು. ಕೆಳಗಡೆ 2 ದ್ವಾರಗಳಿದೆ ಮಲಮೂತ್ರ ವಿಸರ್ಜನೆಗೆ. ಇದೆಲ್ಲ 9 ದ್ವಾರಗಳು. ನವದ್ವಾರೆ ಪುರೇ ದೇಹಿ ಅಂತೆಲ್ಲ ಹೇಳಿದೆ. ಆ ರೀತಿಯೆಲ್ಲ ಇಲ್ಲಿ ಹೇಳಿರೋದು. ಇದು ಯೋಗದ ವಿಷಯ. ಇಲ್ಲಿ ಹೇಳಿರೋದು ಶ್ರೋತ್ರಾದೀನಿ ಇಂದ್ರಿಯಾಣಿ ಜ್ಞಾನದ್ವಾರಭೂತಾನಿ, ಜ್ಞಾನದ್ವಾರಭೂತವಾದ ಇಂದ್ರಿಯಗಳು ಇಲ್ಲಿ ಹೇಳಲ್ಪಟ್ಟಿರುವಂತಹದ್ದು. ಸರ್ವದ್ವಾರಾಣಿ ಅಂದರೆ ಸರ್ವಾಣಿ ಶ್ರೋತ್ರಾದೀನಿ ಇಂದ್ರಿಯಾಣಿ ಜ್ಞಾನದ್ವಾರಭೂತಾನಿ ಸಂಯಮ್ಯ, ಅಂದರೆ ಇಂದ್ರಿಯಗಳೆಲ್ಲ ಜ್ಞಾನಕ್ಕೆ ದ್ವಾರ ಅಷ್ಟೇನೆ. ಶ್ರೋತ್ರ ಎಲ್ಲ ಮೊದಲಾದದೆಲ್ಲ ಅದರ ಮೂಲಕ ನಮ್ಮ ಜ್ಞಾನವು ಪ್ರವಹಿಸಿ ವಿಷಯವನ್ನು ತಿಳಿಯುತ್ತೆ. ಇಂದ್ರಿಯಗಳು ಕೇವಲ ದ್ವಾರಭೂತವಾಗಿದೆ, ಅಚೇತನವಾದ್ದರಿಂದ. ಅದನ್ನೆಲ್ಲ ಸಂಯಮನ ಮಾಡಿ ಅಂತ ಹೇಳಿದ್ರೆ ಅದನ್ನು ಜ್ಞಾನವು ಅದರ ಮೂಲಕ ಹೋಗದೇ ಇರೋ ಹಾಗೆ ಮಾಡಬೇಕು. ಮನಸ್ಸನ್ನು ಹಿಂತಿರುಗಿಸಿ ಆತ್ಮನಲ್ಲಿ ನಿಲ್ಲಿಸಬೇಕು. ಸ್ವವ್ಯಾಪಾರೇಭ್ಯ ವಿನಿವರ್ತ್ಯ, ಅವುಗಳ ವ್ಯಾಪಾರಗಳಿಂದ ಹಿಂತಿರುಗಿಸಿ. ಹೃದಯ ಕಮಲ ನಿವಿಷ್ಟೆ ಮಯಿ ಅಕ್ಷರೇ ಮನೋನಿರುದ್ಧ್ಯ, ಹೃದಯ ಕಮಲದಲ್ಲಿ ಇರುವಂತಹ ನನ್ನಲ್ಲಿ, ಮಯಿ ಅಕ್ಷರೇ ಅಕ್ಷರನಾದ ನನ್ನಲ್ಲಿ ಮನಸ್ಸನ್ನು ಧಾರಿಸಿ ಅಂತ ಅರ್ಥ. ನಿರುದ್ಧ್ಯ ಅಂತ ಹೇಳಿದ್ರೆ ಮನೋಹೃದಿ ನಿರುದ್ಧ್ಯ ಅಂದರೆ ಮನಸ್ಸನ್ನು ಹೃದಯದಲ್ಲಿ ಇಟ್ಟು ಅಂತ ಅರ್ಥವಲ್ಲ. ಹೃದಯದಲ್ಲಿರುವ ಅಕ್ಷರ ರೂಪನಾದ ಪರಮಾತ್ಮನಲ್ಲಿ ನಿಲ್ಲಿಸಿ ಅಂತ ಅರ್ಥ. ಮೈ ಅಕ್ಷರೇ ಮನೋನಿರುದ್ಧ್ಯ, ಬರೀ ಹೃದಯದಲ್ಲಿ ಅಲ್ಲ. ಹೃದಯ ಅನ್ನೋದು ಅಚೇತನ. ಹೃದಯದಲ್ಲಿ ಇರುವಂತಹ ಹೃದಯ ಕಮಲ ನಿವಿಷ್ಟೇ ಮಯಿ ಅಕ್ಷರೇ ಮನೋನಿರುದ್ಧ್ಯ ಯೋಗಾಖ್ಯಾಂ ಧಾರಣಾಂ ಆಸ್ಥಿತಃ. ಯೋಗ ಅಂತ ಹೇಳುವುದಿಲ್ಲಿ ಯೋಗಧಾರಣಾಂ ಅಂದರೆ ಯೋಗಾಖ್ಯಾಂ ಧಾರಣಾಂ ಅಂತ ಅರ್ಥ ಮಾಡಿದ್ರು. ಯೋಗವೇ ಧಾರಣ, ಯೋಗ ಅನ್ನುವ ಧಾರಣೆಯನ್ನು ಅಂದರೆ ಮೈಯೇವ ನಿಶ್ಚಲಾಂ ಸ್ಥಿತಿಂ ಆಸ್ಥಿತಃ, ಅದರಲ್ಲಿಯೇ ಮನಸ್ಸನ್ನು ಧಾರಣೆ ಮಾಡಿ ಓಮಿತ್ಯೇಕಾಕ್ಷರಂ ಬ್ರಹ್ಮ ಮದ್ವಾಚಕಂ ವ್ಯಾವಹರನ್. ಇದು ಪ್ರಸಿದ್ಧವಾಗಿದೆ, ಎಲ್ಲ ಉಪನಿಷತ್ತುಗಳಲ್ಲಿಯೂ ಹೇಳಲ್ಪಟ್ಟಿರೋದು. ಶ್ರುತಿ ಸ್ಮೃತಿಗಳಲ್ಲೆಲ್ಲ ಬೇಕಾದಷ್ಟು ಪರಮಾತ್ಮನ ವಾಚಕ ಪ್ರಣವ ಅನ್ನುವುದು ಎಲ್ಲ ಕಡೆಯೂ ಶ್ರುತಿ ಸ್ಮೃತಿಗಳಲ್ಲೆಲ್ಲ ಹೇಳಲ್ಪಟ್ಟಿದೆ. ಯೋಗ ಸೂತ್ರದಲ್ಲಿಯೂ ಹೇಳಲ್ಪಟ್ಟಿದೆ. ತಸ್ಯ ವಾಚಕ ಪ್ರಣವ ಅಂತ ಪತಂಜಲ ಸೂತ್ರ. ಎಲ್ಲ ಓಮಿತ್ಯೇಕಾಕ್ಷರಂ ಬ್ರಹ್ಮ ಮದ್ವಾಚಕಂ, ಪರಮಾತ್ಮನನ್ನು ತಿಳಿಸುವಂತಹ ಶಬ್ದ. ವ್ಯಾಹರನ್ನೇ, ಅದನ್ನು ಉಚ್ಚಾರಣೆ ಮಾಡಬೇಕು. ವಾಚ್ಯಮ್ಮ ಮನುಸ್ಮರನ್, ಅದರಿಂದ ವಾಚ್ಯನಾದ ನನ್ನನ್ನು ಸ್ಮರಣೆ ಮಾಡಬೇಕು. ಆ ಶಬ್ದವನ್ನು ಹೇಳಬೇಕು, ಅದರ ವಾಚ್ಯನಾದ ನನ್ನನ್ನು ಸ್ಮರಣೆ ಮಾಡಬೇಕು. ಆತ್ಮನಃ ಪ್ರಾಣಂ ಊರ್ಧ್ನಿ ಆದಾಯ, ನನ್ನ ಪ್ರಾಣವನ್ನು ಶಿರಸ್ಸಿನಲ್ಲಿ ತೆಗೆದುಕೊಂಡು ಹೋಗಿ ದೇಹಂ ತ್ಯಜನ್ ಯಹ ಪ್ರಯಾತಿ, ದೇಹವನ್ನು ಯಾರು ಬಿಡ್ತಾನೋ ಅವನು ಸಹ ಯಾತಿ ಪರಮಾಂಗತಿಂ, ಪರಮಗತಿಯನ್ನು ಪಡೆದುಕೊಳ್ತಾನೆ ಅಂತ ಹೇಳುದು. ಪರಮಗತಿ ಅಂದರೆ ಏನು? ಇಲ್ಲಿ ಭಾಷಿಕಾರರು ಸ್ಪಷ್ಟಪಡಿಸ್ತಾರೆ. ಪ್ರಕೃತಿ ವಿಯುಕ್ತಂ ಮತ್ ಸಮಾನಾಕಾರಂ ಪುನರಾವೃತ್ತಿ ಆತ್ಮಾನಂ ಪ್ರಾಪ್ನೋತಿ ಇತ್ಯರ್ಥಃ.
ಇದು ಕೂಡ ಇಲ್ಲಿ ಹೇಳಿರುವ ವಿಶೇಷ ಏನಂದರೆ ಗೀತೆಯಲ್ಲಿ ಇಲ್ಲಿ ಹೇಳಿರುವ ಕೈವಲ್ಯ ಅಂತ ಹೇಳಿರುವಂತಹದ್ದು ಜಿಜ್ಞಾಸು ಅಂತ ಹೇಳಲ್ಪಟ್ಟವನು ಅಪುನರಾವೃತ್ತಿ ರೂಪವಾದ ಅವನಿಗೆ ಫಲವೇ ಸಿಗುತ್ತೆ. ಅಂದರೆ ಸ್ವಲ್ಪ ಕಾಲ ಅವನು ವಿಳಂಬವಿರುತ್ತೆ. ಜ್ಞಾನಿಗೆ ವಿಳಂಬ ಇರೋದಿಲ್ಲ, ಇವನಿಗೆ ಆತ್ಮಾನುಭವ ಅನ್ನುವ ವಿಳಂಬವಿರುತ್ತೆ. ಅಲ್ಲಿ ಪರಮಾತ್ಮನ ಅನುಭವ ಇರೋದಿಲ್ಲ, ಬರೀ ಆತ್ಮಾನುಭವ ಇರುತ್ತೆ. ಆತ್ಮಾನುಭವವನ್ನು ಪಡೆದು ಆಮೇಲೆ ಪರಮಾತ್ಮ ಅನುಭವವನ್ನು ಪಡೆದುಕೊಳ್ತಾನೆ. ಇವನಿಗೂ ಅಪುನರಾವೃತ್ತಿ ರೂಪವಾದ ಫಲವೇ ಹೇಳಲ್ಪಟ್ಟಿದೆ ಗೀತೆಯಲ್ಲಿ. ಯಾಕೆ ಅಂದರೆ ಪರಮಾತ್ಮನಿಗೆ ಶೇಷಭೂತವಾದ ತನ್ನ ಸ್ವರೂಪವನ್ನು ತಿಳಿದುಕೊಂಡು ಪ್ರಕೃತಿ ವಿರುದ್ಧವಾದ ತನ್ನ ಸ್ವರೂಪದಲ್ಲಿಯೇ ಅನುಭವಿಸಬೇಕು ಅಂತ ಇಚ್ಛೆಪಟ್ಟು ಮಾಡ್ತಾನೆ ಇವನು. ಅದಾದ ಮೇಲೆ ಪರಮಾತ್ಮನನ್ನು ಪಡೆದುಕೊಳ್ತಾನೆ ಅನ್ನೋದು ಇಲ್ಲಿ ಮುಂದೆ ಮುಂದೆ ಶ್ಲೋಕಗಳಲ್ಲಿ ಅದು ಇನ್ನೂ ವಿಸ್ತಾರವಾಗಿ ವ್ಯಾಖ್ಯಾನ ಬರುತ್ತೆ. ಪ್ರಕೃತಿ ವಿಯುಕ್ತಂ ಮತ್ ಸಮಾನಾಕಾರಂ ಅಪುನರಾವೃತ್ತಿಂ ಆತ್ಮಾನಂ ಪ್ರಾಪ್ನೋತಿ. ಪರಮಾತ್ಮನಿಗೆ ಸಮಾನವಾದ ಆಕಾರ ಅಷ್ಟೇ, ಅದು ಪ್ರಕೃತಿ ವಿಯುಕ್ತವಾದ ಪರಮಾತ್ಮನಿಗೆ ಸಮಾನವಾದ ಆಕಾರ, ಅದನ್ನು ಪಡೆದುಕೊಳ್ತಾನೆ. ಯಸ್ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ಅವ್ಯಕ್ತೋಕ್ಷರ ಇತ್ಯಾಹು ತಮಾಹು ಪರಮಾಂಗತಿಂ ಅನಂತರಮೇವ ವಕ್ಷ್ಯತೆ. ಇಲ್ಲಿಯ 20-21ನೇ ಶ್ಲೋಕಗಳಲ್ಲಿಯೇ ಮುಂದೆ ಇನ್ನೂ ವಿಸ್ತಾರವಾದ ವ್ಯಾಖ್ಯಾನ ಇದೆ. ಸ್ವಾಮಿ ದೇಶಿಕನದರಲ್ಲಿ ತುಂಬ ವಿಸ್ತಾರವಾಗಿ ತಾತ್ಪರ್ಯ ಚಂದ್ರಿಕೆಯಲ್ಲಿ ವಿವರಣೆ ಮಾಡ್ತಾರೆ. 20-21ನೇ ಶ್ಲೋಕಗಳಲ್ಲಿ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಎಲ್ಲ ದೇಹಗಳಿಗೆ ಮರಣವೇ ಹೊರತು ಆತ್ಮನಿಗೆ ಮರಣವಿಲ್ಲ, ಅವನು ಅವ್ಯಕ್ತ ಅಂತ ಹೇಳಲ್ಪಟ್ಟಿದ್ದಾನವನು. ಅವನಿಗೂ ಕೂಡ ಅವ್ಯಕ್ತ ಅನ್ನುವ ಶಬ್ದವಿದೆ. ಜೀವಾತ್ಮನಿಗೆ ಅಕ್ಷರ, ಯಾವ ವಿಕಾರವೂ ಇಲ್ಲದವನು, ಅದು ಪರಮಾಂಗತಿ, ಅದು ಒಂದು ಪರಮಗತಿ ಅಂತಲೇ ಹೇಳಲ್ಪಟ್ಟಿದೆ. ಅದು ಮುಂದೆ ಹೇಳಲ್ಪಡುತ್ತೆ. ಅಂತಹ ಪ್ರಕೃತಿ ವಿಯುಕ್ತವಾದ ಪರಮಾತ್ಮನಿಗೆ ಸಮಾನವಾದ ಆಕಾರವನ್ನು ಪಡೆದುಕೊಳ್ತಾನೆ. ಅಲ್ಲಿಂದ ಅವನಿಗೆ ಮತ್ತೆ ಸಂಸಾರಕ್ಕೆ ಬರೋದಿಲ್ಲ. ಅವನಿಗೆ ಅರ್ಚಿರಾದಿಯಲ್ಲಿ ಮುಂದೆ ಅನೇಕ ಕಾಲ ತನ್ನ ಜೀವಾತ್ಮ ಅನುಭವ ಮಾಡಿ ಆಮೇಲೆ ಪರಮಾತ್ಮನನ್ನು ಕೂಡ ಪಡೆದುಕೊಳ್ತಾನೆ. ಇದು ಪಂಚಾಗ್ನಿ ವಿದ್ಯಾನಿಷ್ಠನ್ನು ಹೇಗೆ ಮಾಡ್ತಾನೋ ಅದರಂತೆಯೇ ಇವನಿಗೂ. ಯಾಕೆ ಅಂದರೆ ಪರಮಾತ್ಮನಿಗೆ ಶೇಷತ್ವ ಜ್ಞಾನದೊಡನೆಯೇ ಇವನು ಮಾಡೋದು. ಆದರೆ ಇವನು ತನ್ನನ್ನೇ ಅನುಭವಿಸಬೇಕು ಅಂತ ಇಷ್ಟಪಡ್ತಾನೆ. ಆದ್ದರಿಂದ ಪರಮಾತ್ಮನ ಉಪಾಸನೆಯೇ 3 ವಿಧವಾಗಿ ಉಪಾಸನೆ, ಪರಮಾತ್ಮನ ಉಪಾಸನೆಯೇ 3 ವಿಧ ಹೇಳಲ್ಪಟ್ಟಿದೆ. ಅದಲ್ಲದೆ ಇನ್ನೂ ಒಂದು ವಿಧವಾದ ಉಪಾಸನೆಯೂ ಇದೆ, ಅರ್ಚಿರಾದಿ ಮಾರ್ಗ ಫಲ ಹೇಳಿರೋದು ಮೋಕ್ಷಕ್ಕೆ. ಆದ್ದರಿಂದ ಪರಮಾತ್ಮನ 3 ವಿಧ ಉಪಾಸನೆ ಹೇಗೆ ಅಂದರೆ ಚಿತ್ ಶರೀರಕನಾದ ಪರಮಾತ್ಮ ಉಪಾಸನೆ, ಅಚಿತ್ ಶರೀರಕನಾದ ಪರಮಾತ್ಮ ಉಪಾಸನೆ, ಸ್ವರೂಪದಲ್ಲಿಯೇ ಪರಮಾತ್ಮ ಉಪಾಸನೆ. 3 ಪರಮಾತ್ಮನ ಉಪಾಸನೆಯೇ. ಚಿತ್ ಶರೀರಕನಾದ ಪರಮಾತ್ಮನ ಉಪಾಸನೆಯೇ ಅದು. ಅಚಿತ್ ಶರೀರಕನಾದ ಪರಮಾತ್ಮನ ಉಪಾಸನೆ, ಸ್ವರೂಪದಲ್ಲಿಯೇ ಪರಮಾತ್ಮ ಉಪಾಸನೆ. ಇದು 3 ವಿಧವಾದ ಪರಮಾತ್ಮ ಉಪಾಸನೆ. ಉಪಾಸಾತ್ರೈವಿಧ್ಯಾತ್ ಆಶ್ರಿತತ್ವಾದಿ ಹತದ್ಯೋಗ ಅಂತ ಬ್ರಹ್ಮಸೂತ್ರದಲ್ಲಿ ಬರುತ್ತೆ. 3 ಕೂಡ ಪರಮಾತ್ಮ, ನೇರವಾಗಿ ಪರಮಾತ್ಮ ಉಪಾಸನೆ. ಇದಲ್ಲದೆ ಪಂಚಾಗ್ನಿ ವಿದ್ಯೆ ಅಂತ ಚಾಂದೋಗ್ಯದಲ್ಲಿ ಒಂದು ವಿಜ್ಞೆಯಲ್ಲಿ ಹೇಳಿರುವಂತಹ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಜೀವಾತ್ಮನ ಉಪಾಸನೆಯು ಹೇಳಲ್ಪಟ್ಟಿದೆ. ಅಲ್ಲಿ ಬರೀ ಜೀವಾತ್ಮನಲ್ಲ, ಪರಮಾತ್ಮನ ಸಂಬಂಧವಿಲ್ಲದ ಕೇವಲ ಜೀವಾತ್ಮನ ಉಪಾಸನೆ ಅಲ್ಲ. ಆದ್ದರಿಂದ ಅಲ್ಲಿ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಜೀವಾತ್ಮನ ಉಪಾಸನೆ, ಅವನಿಗೂ ಮೋಕ್ಷ ಪ್ರಾಪ್ತಿ ಹೇಳಿದೆ ಪಂಚಾಗ್ನಿ ವಿದ್ಯೆಯಲ್ಲಿ. ಈ ಜಿಜ್ಞಾಸು ಅಂತ ಇಲ್ಲಿ ಹೇಳಲ್ಪಟ್ಟವನು, ಕೈವಲ್ಯ ಅಂತ ಇಲ್ಲಿ ಹೇಳಲ್ಪಟ್ಟಿರೋದು ಅದೇ ರೀತಿಯ ಉಪಾಸನೆ. ಇಲ್ಲಿಯೂ ಕೂಡ ಹಾಗೆಯೇ ಅವನು ತನ್ನನ್ನು ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಜೀವಾತ್ಮನನ್ನು ಉಪಾಸನೆ ಮಾಡಿ ಜೀವಾತ್ಮ ಸ್ವರೂಪವನ್ನು ಅನುಭವಿಸಿ ಆ ಪರಮಾತ್ಮನ ಸಂಬಂಧವನ್ನು ಅವನು ಮಾಡಿರೋದ್ರಿಂದ ಅವನಿಗೂ ಮುಂದೆ ಪರಮಾತ್ಮನ ಪ್ರಾಪ್ತಿಯು ಹೇಳಲ್ಪಟ್ಟಿದೆ. ಅಪುನರಾವೃತ್ತಿ ಲಕ್ಷಣವಾದ ಮೋಕ್ಷ, ಅದುವೇ ಇಲ್ಲಿ ಹೇಳಿರುವಂತಹ ವಿಷಯ. ಇದನ್ನು ಅಲ್ಲಿ ಸ್ಪಷ್ಟವಾಗಿ ಬ್ರಹ್ಮಸೂತ್ರದಲ್ಲಿಯೂ ಹೇಳ್ತಾರೆ. ಅಪ್ರತೀಕಾಲಂಬನಾನ್ನೈತಿ ಪ್ರಾಧಾರಾಯಣ ಅಂತ ಹೇಳಿಬಿಟ್ಟು ಪ್ರತೀಕೋಪಾಸನೆ ಅಲ್ಲಿ ಸ್ಪಷ್ಟವಾಗಿ ಬರುತ್ತೆ ಕಡೆಯ ಅಧ್ಯಾಯದಲ್ಲಿ. ಅಲ್ಲಿ ಹೇಳುವಾಗ ವಿಶೇಷವಾಗಿ ಬ್ರಹ್ಮನನ್ನು ಉಪಾಸನೆ ಮಾಡುವವ್ರಿಗೆ ಮಾತ್ರವೇ ಬ್ರಹ್ಮೋಪಾಸನೆ ಅಂತ ಅಲ್ಲ, ಬ್ರಹ್ಮನನ್ನು ಉಪಾಸನೆ ಮಾಡುವವರು 3 ವಿಧವಾಗಿ ಉಪಾಸನೆ ಮಾಡ್ತಾರೆ. ಅದಲ್ಲದೆ ಬ್ರಹ್ಮನನ್ನು ಆತ್ಮನಾಗಿ ಉಳ್ಳ ಜೀವಾತ್ಮನನ್ನು ಉಪಾಸನೆ ಮಾಡುವವರಿಗೂ ಕೂಡ
ಹೇಳಲ್ಪಟ್ಟಿದೆ. ಅದು ವಿಶೇಷವಾದ ಒಂದು ಉಪಾಸನೆ, ಪಂಚಾಗ್ನಿ ವಿದ್ಯೆ ಅಂತ ಹೇಳಲ್ಪಟ್ಟಿರೋದು ಚಾಂದೋಗ್ಯದಲ್ಲಿ. ಅದಕ್ಕೆ ಅನುಗುಣವಾಗಿಯೇ ಇಲ್ಲಿಯೂ ಕೂಡ ಅರ್ಥ ಮಾಡ್ತಾರೆ. ಆದ್ದರಿಂದ ಇಲ್ಲಿಯೂ ಅಕ್ಷರ ಯಾಥಾತ್ಮ್ಯವಿದೆ ಅಂತ ಹೇಳಲ್ಪಟ್ಟಿರೋನು, ಅಕ್ಷರೋಪಾಸನೆ ಅಂತ ಇಲ್ಲಿ ಹೇಳಿರೋದು, ಅವನು ಪರಮಾತ್ಮನನ್ನು ಸಂಬಂಧದೊಡನೆಯೇ ಮಾಡುವಂಥ ಅವನು. ಆದರೆ ತನ್ನ ಸ್ವರೂಪವನ್ನೇ, ಪ್ರಕೃತಿಯುಕ್ತವಾದ ತನ್ನ ಸ್ವರೂಪವನ್ನೇ ಅನುಭವಿಸಬೇಕು ಅನ್ನುವ ಇಚ್ಛೆಯಿಂದ ಮಾಡ್ತಾನವನು. ಅದು ಇಲ್ಲಿ ವಿಶೇಷವಾದ ವಿಷಯ. ಇಲ್ಲಿ ಸರ್ವದ್ವಾರಾಣಿ ಸಂಯಮ್ಯ ಇತ್ಯತ್ರ ನವದ್ವಾರ ಪ್ರತೀತಿ ನಿರಾಸಾಯ ನವದ್ವಾರ ನವದ್ವಾರೇ ಪುರೇ ದೇಹಿ ಎನ್ನುವುದು ಅಲ್ಲ ಇಲ್ಲಿ ಅರ್ಥ ಅನ್ನೋದು ಹೇಳಿ, ಪ್ರತ್ಯಾಹಾರ ವಿಷಯತ ದ್ಯೋತನಾಯ, ಅಷ್ಟಾಂಗ ಯೋಗದಲ್ಲಿ ಹೇಳಬರ್ತಾ ಪ್ರತ್ಯಾಹಾರ ಇಂದ್ರಿಯಗಳಿಂದ ಹಿಂತಿರುಗಿಸ್ಕೊಳ್ಬೇಕು, ಅದನ್ನು ಹೇಳಿರೋದು. ಸರ್ವಾಣಿ ಶ್ರೋತ್ರಾದೀನಿ ಅಂತ ಹೇಳಿ ದ್ವಾರಾನುಬಂಧ ರಹಿತ ಸ್ಪರ್ಶನಾದಿ ಇಂದ್ರಿಯಾಣ ಕಥಂ ದ್ವಾರತಃ ಅಂತ ಹೇಳಿದ್ರೆ ಜ್ಞಾನದ್ವಾರ ಭೂತಾನಿ, ಜ್ಞಾನಕ್ಕೆ ದ್ವಾರಭೂತವಾಗಿದೆ ಅಂತ ಅರ್ಥ. ಸಂಯಮನಂ ಅತ್ರ ಶಬ್ದಾದಿ ವಿಷಯ ಔನ್ಮುಖ್ಯ ನಿವರ್ತನಂ ಅಭಿಪ್ರಾಯೇಣ ಸ್ವವ್ಯಾಪಾರೇಭ್ಯ ವಿನಿವರ್ತ್ಯ. ಸಂಯಮನಂ ಅಂದರೆ ಶಬ್ದ ಮೊದಲಾದ ವಿಷಯಗಳೊಂದಿಗೆ ಔನ್ಮುಖ್ಯ ವಿಮುಖನಾಗಿರೋದು ಅಂತ ಅರ್ಥ. ಉನ್ಮುಖನಾಗಿರಬಾರ್ದು ಅಂತ, ಉನ್ಮುಖವಾಗಿರೋದನ್ನ ನಿವರ್ತನೆ ಮಾಡಬೇಕು. ಅವನ್ ಮುಖ್ಯ ನಿವರ್ತನಂ, ಆದ್ದರಿಂದ ವಿಮುಖನಾಗಬೇಕು, ಶಬ್ದಾದಿ ವಿಷಯಗಳಿಂದ ವಿಮುಖನಾಗೋದು. ಸ್ವವ್ಯಾಪಾರೇಭ್ಯ ವಿನಿವರ್ತ್ಯ, ಹಿಂತಿರುಗಿಸಿ. ಮನೋಹೃದಿ ನಿರುದ್ಧ್ಯ ಅಂತ ಹೇಳುವಾಗ ಮನಸ್ಸನ್ನು ಹೃದಯದಲ್ಲಿ ಇಟ್ಟು, ಅಂದರೆ ಹೃದಯ ಅನ್ನೋದು ಒಂದು ಅಚೇತನ, ಹಾರ್ಟ್ ಅಂತ ಹೇಳಿದ್ರೆ ಅದೊಂದು ಅಚೇತನ ಭಾಗ ನಮ್ಮ ದೇಹದಲ್ಲಿ. ಹೃದಯದಲ್ಲಿ ಅಂತ ಅರ್ಥವಲ್ಲ, ಹೃದಯದಲ್ಲಿ ಇರುವ ಪರಮಾತ್ಮನಲ್ಲಿ ಅಂತ ಅರ್ಥ. ಅಕ್ಷರಶಬ್ದಿತನಾದ ಪರಮಾತ್ಮನ ಮನೋಹೃದಿ ನಿರುದ್ಧ್ಯ ಇತ್ಯತ್ರ ಹಿನ್ಮಾತ್ರಸ್ಯ ಧ್ಯೇಯತಾ ಅನುಪಪನ್ನ ಇತ್ಯುಕ್ತಂ ಹೃದಯ ಕಮಲ ನಿವಿಷ್ಟೆ ಮೈ ಅಕ್ಷರೇ ಅಂತ ಅರ್ಥ. ಹೃದಯ ಕಮಲದಲ್ಲಿ ಇರುವ ನನ್ನ, ಅಕ್ಷರದಲ್ಲಿ, ಅಕ್ಷರದಿಂದ ಹೇಳಲ್ಪಟ್ಟ ನನ್ನಲ್ಲಿ. ಹೃಚ್ಛಬ್ದ ಅತ್ರ ತತ್ರತ್ಯ ಪುರುಷ ಲಕ್ಷಕ, ಅಲ್ಲಿರುವ ಪುರುಷ, ಹೃದಯ ಅನ್ನುವ ಶಬ್ದವು ಹೃದಯದಲ್ಲಿರುವ ಪುರುಷನನ್ನು ತಿಳಿಸುತ್ತೆ. ಇಲ್ಲದೆ ಹೋದರೆ ಮಾಂ ಅನುಸ್ಮರನ್ನ ಇತಿ ಅನಂತರೋಕ್ತಿ ನ ಘಟತೆ ಇತಿ ಭಾವ. ಇಲ್ಲೇ ಹೋದರೆ ಅವನು ಹೃದಯವನ್ನೇ ಧ್ಯಾನ ಮಾಡೋಕ್ಕಾಗೋದಿಲ್ಲ, ಹೃದಯ ಅಚೇತನ ಪದಾರ್ಥ ಅದಲ್ಲ. ಇಲ್ಲಿ ಹೃದಯ ನಿರುದ್ಧ್ಯ ಅಂತ ಹೇಳಿದ್ರೆ ಹೃದಯದಲ್ಲಿರುವ ನನ್ನಲ್ಲಿ ಅಂತ ಅರ್ಥ. ಅರ್ಥ ಕ್ರಮೇಣ ಬಲವತ ದುರ್ಬಲಸ್ಯ ಪಾಠಕ್ರಮಸ್ಯ ಬಾಧಮಿ ಅಭಿಪ್ರೇತ್ಯ ಮನೋನಿರುದ್ಧ್ಯ ಅನಂತರಂ ಆಸ್ಥಿತಃ ಯೋಗಧಾರಣ ಇತ್ಯಾದಿಕಂ ವ್ಯಾಖ್ಯಾತಂ. ಅದನ್ನು ಅರ್ಥಕ್ರಮವು ಪಾಠಕ್ರಮಕ್ಕಿಂತ ಬಲವಾಗುತ್ತೆ. ಆದ್ದರಿಂದ ಪಾಠಕ್ರಮ ಇಲ್ಲಿ ಹೇಳಿರುವಂತಹದ್ದು ಮೂರ್ಧಿಯ ಪ್ರಾಣಂ ಆಸ್ಥಿತಃ ಯೋಗಧಾರಣಂ ಓಮಿತೇಕ್ಷರಂ ಬ್ರಹ್ಮ ವ್ಯಾಹರಂ ಮಾಂ ಹೃದಯ ನಿರುದ್ಧ್ಯ ಯೋಗಧಾರಣಂ ಆಸ್ಥಿತಃ ಅಂತ ಇದೆ ಇಲ್ಲಿ ಪಾಠಕ್ರಮವು. ಅದಕ್ಕೆ ಹೇಳ್ತಾರೆ ಪ್ರತ್ಯಾಹಾರ ಅನಂತರ ಪಠಿತ ಧಾರಣಾ ವ್ಯವಚ್ಛೇದಾಯ ಯೋಗಾಖ್ಯಾಂ ಧಾರಣಾಂ ಇತಿ ಅರ್ಥ. ಅದರಿಂದ ಇಲ್ಲಿ ಅರ್ಥಕ್ರಮದಿಂದ ಬಲವತಾ ದುರ್ಬಲಸ್ಯ ಪಾಠಕ್ರಮಸ್ಯ ಬಾಧಂ, ಪಾಠಕ್ರಮವು ದುರ್ಬಲವಾಗುತ್ತೆ, ಅದರಿಂದ ಅರ್ಥಕ್ರಮವು ಬಲವಾಗುತ್ತೆ. ಮನೋಹೃದಿ ನಿರುದ್ಧ್ಯ ಇಸ್ಯ ಅನಂತರಂ ಆಸ್ಥಿತ ಯೋಗಧಾರಣ ಇತ್ಯಾದಿಕಂ ವ್ಯಾಖ್ಯಾತ. ಮೊದಲು ಮನೋಹೃದಿ ನಿರುದ್ಧ್ಯ ಯೋಗಧಾರಣಂ ಆಸ್ಥಿತ ಅಂತ ಅರ್ಥ. ಮೊದಲು ಯೋಗಧಾರಣ ಆಸ್ಥಿತವಾಗಿ ಆಮೇಲೆ ಮನೋಹೃದಿ ನಿರುದ್ಧ್ಯ ಅಂತ ಅರ್ಥವಲ್ಲ ಇಲ್ಲಿ. ಆದ್ದರಿಂದ ಪ್ರತ್ಯಾಹಾರ ಅನಂತರ ಪಠಿತ ಧಾರಣಾ ವ್ಯವಚ್ಛೇದಾಯ ಯೋಗಾಖ್ಯಾಂ ಧಾರಣಾಂ ಅಂತ ಹೇಳಿದ್ರು. ಇಲ್ಲಿ ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಪ್ರತ್ಯಾಹಾರ ಮೊದಲು ಬರುತ್ತೆ, ಧಾರಣೆ ಆಮೇಲೆ ಬರುತ್ತೆ. ಆದ್ದರಿಂದ ಅದನ್ನು ಇಲ್ಲಿ ಹೇಳ್ತಾರೆ ಆ ರೀತಿ ಅಂತ ಹೇಳಿದ್ರು. ಷಷ್ಠಿ ಸಮಾಸಾತೆ ಸಮಾನಾಧಿಕರಣ ಸಮಾಸಸ್ಯ ಗ್ರಾಹ್ಯತ್ವ ನಿಷಾದಸ್ತಪತಿ ನ್ಯಾಯ ಸಿದ್ಧಂ ಅಂದ. ಇಲ್ಲಿ ಷಷ್ಠಿ ಸಮಾಸಾತ್ ಸಮಾನಾಧಿಕರಣ ಸಮಾಸಸ್ಯ ಕರ್ಮಧಾರೆಯ ಅಂತ ಅರ್ಥ. ಇಲ್ಲಿ ಸರ್ವಧಾರೆಯ ಸಮಾಸವನ್ನು ಮಾಡ್ತಾರೆ. ಯೋಗಧಾರಣಂ ಅಂದರೆ ಯೋಗಾಖ್ಯಾಂ ಧಾರಣಾಂ ಅಂತ ಅರ್ಥ. ಯೋಗ ಅನ್ನುವ ಧಾರಣೆಯೇ ಅನ್ನುವುದೇ ಅರ್ಥ ಇಲ್ಲಿ. ಆದ್ದರಿಂದ ಧಾರಣೆ ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ ಹೇಳಲ್ಪಟ್ಟುವ ಧಾರಣೆ ಎನ್ನುವುದು ಇಲ್ಲಿ ಹೇಳಲ್ಪಟ್ಟಿದೆ. ನಿಷಾದ ಏವಸ್ಥಪತಿ ಎನ್ನುವಂಥ ನ್ಯಾಯ ಒಂದಿದೆ, ನಿಷಾದಸ್ಥಪತಿ ಅಂತ ಹೇಳಿ. ಆ ರೀತಿ ಸಮಾಸವನ್ನು ಇಲ್ಲಿ ಮಾಡ್ತಾರೆ. ಅದರಿಂದ ಷಷ್ಠಿ ತತ್ಪುರುಷ ಸಮಾಸ ಮಾಡೋದಿಲ್ಲ ಇಲ್ಲಿ.
ಯೋಗದ ಧಾರಣೆ ಅಂತನೋ ಆ ರೀತಿ ಅರ್ಥ ಬರೋದಿಲ್ಲ. ಯೋಗವೇ ಧಾರಣೆ, ಯೋಗಾಖ್ಯಂ ಧಾರಣಾಂ ಅಂತ ಅರ್ಥ. ಧಾರಣಾ ಶಬ್ದಕ್ಕೆ ಮಯ್ಯೇವ ನಿಶ್ಚಲಾಂ ಸ್ಥಿತಿಂ, ನಿಶ್ಚಲವಾಗಿ ಸ್ಥಿತಿಯನ್ನು ಅಲ್ಲಿ ಮನಸ್ಸನ್ನು ನಿಗ್ರಹ ಮಾಡಿ ನಿಲ್ಲಿಸುವಂತಹದ್ದು. ಪ್ರಣವಸ್ಯ ಬ್ರಹ್ಮ ಪ್ರತಿಪಾದಕತ್ವಾತ್ ಬ್ರಹ್ಮೇತಿ ವ್ಯಪದೇಶ ಮದ್ವಾಚಕಂ ಇತಿ ಉಕ್ತಂ. ಬ್ರಹ್ಮವನ್ನು ಪ್ರತಿಪಾದಿಸೋದರಿಂದ ಅದು ಸ್ಪಷ್ಟವಾಗಿ ಶ್ರುತಿಗಳಲ್ಲೆಲ್ಲ ಹೇಳಲ್ಪಟ್ಟಿದೆ. ಮಂತ್ರಸ್ಯ ಅರ್ಥವಿಶೇಷ ಪ್ರಕಾಶನ ಮುಖೇನ ಉಪಕಾರಕತ್ವಮಪ್ಯತ್ರ ಬ್ರಹ್ಮಶಬ್ದೇನ ಪ್ರತಿಪಾದನಾತ್ ವಿವಕ್ಷಿತಂ ಇತಿ ಅಭಿಪ್ರಾಯೇಣ ವಾಚ್ಯಂ ಮಾಂ ಅನುಸ್ಮರನ್ ಅಂತ. ವಾಚ್ಯಂ ಮಾಂ ಅನುಸ್ಮರನ್, ಪರಮಾತ್ಮನ ವಾಚಿಕವಾದ ಪ್ರಣವವು ಪ್ರಣವದಿಂದ ವಾಚ್ಯನಾದ ನನ್ನನ್ನು ಸ್ಮರಣೆ ಮಾಡಿಕೊಂಡು ಅಂತ ಅರ್ಥ. ವಾಚ್ಯಂ ಮಾಂ ಅನುಸ್ಮರನ್ ಅಂತ ಹೇಳಿ ಓಮಿತ್ಯಕ್ಷಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಅಂತ ಹೇಳುವಾಗ ಈ ಪ್ರಣವದಿಂದ ವಾಚ್ಯನಾದ ನನ್ನನ್ನು ಅನುಸ್ಮರಣೆ ಮಾಡಿಕೊಂಡು. ಯಾಕೆ ಅಂದರೆ ಮಂತ್ರಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮಂತ್ರಸ್ಯ ಅರ್ಥವಿಶೇಷ ಪ್ರಕಾಶನ ಮುಖೇನ ಉಪಕಾರಕತ್ವಂ, ಅದುವೇ ಮಂತ್ರ ಅನ್ನೋದಕ್ಕೆ ಅರ್ಥ. ಮಂತ್ರ ಅನ್ನೋದಕ್ಕೆ ಲಕ್ಷಣವೇನು ಮಂತ್ರ ಅಂತ ಹೇಳಿದ್ರೆ, ಪ್ರಯೋಗ ಸಮವೇತಾರ್ಥ ಪ್ರಕಾಶನೋ ವೇದಭಾಗ ಮಂತ್ರ ಅಂತ ಹೇಳಿದ್ರು. ಪ್ರಯೋಗ ಸಂವೇತಾರ್ಥ ಪ್ರಕಾಶಕ ವೇದಭಾಗ ಅಂತ ಹೇಳಿಬಿಟ್ಟು, ಪ್ರಯೋಗ ಸಂವೇತ ಅರ್ಥ ಪ್ರಕಾಶಕೋ ವೇದಭಾಗ ಮಂತ್ರ ಅಂತ ಅರ್ಥ ಸಂಗ್ರಹದಲ್ಲಿ ಲೋಕಾಕ್ಷಿ ಭಾಸ್ಕರರು ಲಕ್ಷಣ ಹೇಳ್ತಾರೆ. ಮಂತ್ರ ಅಂದರೆ ಏನು ವೇದದಲ್ಲಿ ಅಂತ ಹೇಳಿದ್ರೆ, ಪ್ರಯೋಗಕ್ಕೆ ಬೇಕಾದ ಅರ್ಥಗಳನ್ನು ನಮಗೆ ಪ್ರಕಾಶಪಡಿಸುವಂತಹದ್ದು. ಅದಕ್ಕೆ ಮಂತ್ರ, ಆ ಭಾಗಕ್ಕೆ ಮಂತ್ರ ಅಂತ ಹೆಸರು. ಆದ್ದರಿಂದ ಅರ್ಥವಿಶೇಷ ಪ್ರಕಾಶಕ ಮುಖೇನ ಅದರ ಅರ್ಥವಿಶೇಷವನ್ನು ನಮಗೆ ಪ್ರಕಾಶಪಡಿಸುತ್ತೆ ಮಂತ್ರ. ಅದರಿಂದ ಬ್ರಹ್ಮಶಬ್ದದಿಂದ ಪ್ರತಿಪಾದನಾತ್, ಬ್ರಹ್ಮ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿರೋದ್ರಿಂದ ಇಲ್ಲಿ ಬ್ರಹ್ಮ ಓಮಿತ್ಯೇಕಾಕ್ಷರಂ ಬ್ರಹ್ಮ ಮಾಮನುಸ್ಮರನ್ ಅಂದರೆ ಅಕ್ಷರದಿಂದ ವಾಚ್ಯನಾದ ನನ್ನನ್ನು ಅನುಸ್ಮರಣೆ ಮಾಡಿಕೊಂಡು ಅಂತ ಅರ್ಥ ನಮಗೆ ಅಲ್ಲಿ ತಿಳಿಯುತ್ತೆ ಆ ಮಂತ್ರದಿಂದ. ವಾಚ್ಯಂ ಮಾಂ ಅನುಸ್ಮರನ್, ಪ್ರಣವಕ್ಕೆ ವಾಚ್ಯನಾದವನು ಪರಮಾತ್ಮ. ಪ್ರಣವ ಶಬ್ದದಿಂದ ಯಾರು ತಿಳಿತಾರೆ ಅಂದರೆ ಬ್ರಹ್ಮಣ ಕೋಶೋಸಿ ಮೇಧಯಾಪಿ ಹಿತಃ, ಶ್ರುತಿ ತೈತಿರಿಯೋಪನಿಷತ್ ತಿಳಿಸುತ್ತೆ. ಬ್ರಹ್ಮಣ ಕೋಶ ಅಸಿ, ಕೋಶ ಅಂದರೆ ಒಂದು ಸಂಪುಟ, ಬ್ರಹ್ಮನನ್ನ ಅದರೊಳಗಡೆ ಇಟ್ಕೊಂಡಿದೆಯಾ ಅಂತ ಅರ್ಥ. ಪ್ರಣವಕ್ಕೆ ಹೇಳುವಾಗ ಬ್ರಹ್ಮಣ ಕೋಶ ಅಸಿ ತ್ವಂ ಪ್ರಣವ, ಪ್ರಣವಕ್ಕೆ ಹೇಳುವಂಥದ್ದು ಪ್ರಣವ ಬ್ರಹ್ಮನ ಕೋಶ, ಅದನ್ನು ಒಳಗಡೆ ಬ್ರಹ್ಮನ ಪ್ರತಿಪಾದಕತ್ವ ಅನ್ನೋದು ಇಲ್ಲಿ. ಆದ್ದರಿಂದ ವಾಚ್ಯವಾದದ್ದು ಪ್ರಣವದಿಂದ ವಾಚ್ಯನಾದವನು ಪರಮಾತ್ಮ. ಪ್ರಣವಸ್ಯ ಭಗವದ್ವಾಚಕತ್ವಂ ಯೋಗಾಂಗತ್ವಾದಿಕಂಚ ಶ್ರುತಿ ಸ್ಮೃತ್ಯಾದಿ ಸಿದ್ಧಂ. ಎಲ್ಲ ಕಡೆಯೂ ಸಿದ್ಧ ಶ್ರುತಿಗಳು, ಎಷ್ಟು ಶ್ರುತಿಗಳಲ್ಲಿ ಹೇಳಿದೆ, ಎಷ್ಟು ಸ್ಮೃತಿ, ಎಲ್ಲವೂ ಇಲ್ಲಿ ಸ್ವಾಮಿ ದೇಶಿಕನ್ ತೆಗಿತಾರೆ. ಈಗ ಪ್ರಮಾಣಿಗೆ ಪ್ರಣವ ಭಗವದ್ವಾಚಕತ್ವವು ಮತ್ತು ಯೋಗಕ್ಕೆ ಅಂಗವಾಗಿರೋದು, ಪ್ರಣವವು ಯೋಗಕ್ಕೆ ಅಂಗವಾಗಿರೋದು ಮತ್ತು ಪರಮಾತ್ಮನ ವಾಚಿಕವಾಗಿರೋದು. ಇದಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ. ಕಠವಲ್ಲಿಯಲ್ಲಿ ತೋರಿಸ್ತಾರೆ. ಮೊದಲು ಸರ್ವೇ ವೇದ ಪದಮಾಂ ವದಂತಿ ತಪಾಂಸಿ ಸರ್ವಾಣಿ ಚೇದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್. ಸ್ಪಷ್ಟವಾಗಿ ಇಲ್ಲಿ ಯಮನು ನಚಿಕೇತನಿಗೆ ಮಾಡುವ ಉಪದೇಶ. ಇದರಲ್ಲೆಲ್ಲ ಪ್ರಣವು ಬ್ರಹ್ಮವಾಚಕತ್ವ ಅನ್ನೋದು ಇಲ್ಲಿ ಹೇಳಿದೆ. ಅದು ಮತ್ತೆ ಅತ್ರ ನಾಮ್ನ ನಾಮಿನಃ ನಿರ್ದೇಶ, ಹೆಸರಿನಿಂದಲೇ ಓಂ ಅಂತ ಶಬ್ದದಿಂದಲೇ ಅದರಿಂದ ತಿಳಿಯುವಂತಹ ಪದಾರ್ಥವು ಹೇಳಲ್ಪಟ್ಟಿದೆ ಅಂತ ಅರ್ಥ. ನಾಮ್ನ ನಾಮಿನಃ ನಿರ್ದೇಶ, ಹೆಸರಿನಿಂದ ತಿಳಿಯಲ್ಪಡುವ ಪದಾರ್ಥವು ಹೇಳಲ್ಪಟ್ಟಿದೆ. ಓಂ ಅನ್ನೋದರಿಂದ ಅದನ್ನು ತಿಳಿಯಲ್ಪಡುವ ಪರಮಾತ್ಮನು ಹೇಳಲ್ಪಟ್ಟಿದ್ದಾನೆ. ಓಂ ಅನ್ನೋದೇ ಅವನಿಗೆ ಹೆಸರು. ಅದನ್ನ ಪ್ರಣವದಿಂದ ಪ್ರತಿಪಾದ್ಯನಾದವನು ಪರಮಾತ್ಮ. ಯಥಾ ಪ್ರಣವೋ ಧನುಃ ಶರೋಕ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ತನ್ಮಯೋ ಭವೇತ್. ಮುಂಡಕೋಪನಿಷತ್ತು ಹೇಳುತ್ತೆ, ಪ್ರಣವವೇ ಧನುಸ್ಸು, ಅದರಲ್ಲಿ ಆತ್ಮ ಅನ್ನುವ ಶರವನ್ನು ಇಟ್ಟು ಬ್ರಹ್ಮನಲ್ಲಿ ಹೋಗಿ ಸೇರುವ ಹಾಗೆ ಮಾಡಬೇಕು. ಬೇರೆ ಎಲ್ಲಿಯೂ ಹೋಗಬಾರ್ದು. ಅಪ್ರಮತ್ತೇನ ವೇದ್ಧವ್ಯಂ, ಬೇರೆ ಆ ಕಡೆ ಈ ಕಡೆ ಹೋಗದೇ ಇರೋ ಹಾಗೆ ನೇರವಾಗಿ ಬ್ರಹ್ಮನಲ್ಲಿ ಹೋಗಿ ಸೇರೋ ಹಾಗೆ ಮಾಡಬೇಕು. ಆತ್ಮಾನಮರಣಿಂ ಕೃತ್ವ ಪ್ರಣವಂ ಚ ಉತ್ತರಾರಣಿಂ. ಅರಣಿ ಉತ್ತರಾರಣಿ, ಒಂದ್ರ ಮೇಲೆ ಎರಡು ಅರಣಿಯನ್ನು ಉಜ್ಜಿದ್ರೆ ಅಗ್ನಿಹೋತ್ರದ ಮಾಡುವಾಗ ಬೆಂಕಿಯನ್ನು ಉತ್ಪಾದನೆ ಮಾಡ್ತಾರೆ. ಎರಡು ಅರಣಿಗಳನ್ನು ಉಜ್ಜಿ, ಆ ಅರಣಿಗಳಲ್ಲಿ ಒಳಗಡೆ ಸಮಿತ್ತು, ಅದರ ಒಳಗಡೆ
ಬೆಂಕಿ ಇದೆ, ಅಗ್ನಿ ಇದೆ ಅದರಲ್ಲಿ. ಹಾಗೆ ಗೂಢವಾಗಿ ಪರಮಾತ್ಮ ಇದ್ದಾನೆ ಅನ್ನೋದು ಇಲ್ಲಿ ಹೇಳುದು. ನಿರ್ಮಥನಾಭ್ಯಾಸಾತ್, ಧ್ಯಾನದಿಂದ ಮಥನ ಮಾಡಿದರೆ ಮನಸ್ಸನ್ನ ಪಶ್ಯೇದ್ ಬ್ರಹ್ಮ ಅಗ್ನಿ ಗೂಢವತ್. ಅಗ್ನಿಯು ಹೆಂಗೆ ಗೂಢವಿದೆಯೋ ಗೂಢವಾಗಿದೆಯೋ ಹಾಗೆ ಧ್ಯಾನದಿಂದ ಮಥನ ಮಾಡಿ ಅದರಲ್ಲಿ ಇರುವಂತಹ ಪರಮಾತ್ಮನನ್ನು ಪಡೆದುಕೊಳ್ಬಹುದು ನಾವು. ತಥಾ ಓಮಿತ್ಯೇವಂ ಧ್ಯಾಯತಾತ್ಮಾನಂ, ಪರಮಾತ್ಮನನ್ನ ಓಂ ಅಂತಾನೆ ಧ್ಯಾನ ಮಾಡಿ, ಪ್ರಣವವೇ ಅವನ ವಾಚಕ. ಯಃ ಪುನರೇತಂ ತ್ರಿಮಾತ್ರೇಣ ಓಮಿತ್ಯೇನ ಏತೇನೈವಾಕ್ಷರೇಣ ಅನೇನೈವಾಕ್ಷರೇಣ ಏತೇನೈವ ಅಂತ ಇದು ಓಮಿತ್ಯೇತೇನೈವಾಕ್ಷರೇಣ ಪರಂ ಪುರುಷಮಭಿಧ್ಯಾಯೀತ. ಇದು ಇದು ಪ್ರಶ್ನೋಪನಿಷತ್ತು. ಸ ತೇಜಸಿ ಸೂರ್ಯೇ ಸಂಪನ್ನಃ ಯಥಾ ಪಾದೋದರಃ ತ್ವಚಾ ವಿನಿರ್ಮುಕ್ತಃ ಏವಂ ಹವೈ ಸ ಪಾಪ್ಮನಾ ವಿನಿರ್ಮುಕ್ತಃ ಸಹ ಸಾಮಭಿರನ್ನೀಯತೆ ಬ್ರಹ್ಮಲೋಕಂ ಏತಸ್ಮಾತ್ ಜೀವಗಣಾತ್ ಪರಾತ್ ಪರಂ ಪುರುಷಂ ಈಕ್ಷತೆ. ಈಕ್ಷತಿ ಕರ್ಮ ವ್ಯಪದೇಶಾಧಿಕರಣ ಅಂತಾನೆ ಅಧಿಕರಣ ಬ್ರಹ್ಮಸೂತ್ರಗಳಲ್ಲಿ. ಈಕ್ಷತಿ ಕರ್ಮ ವ್ಯಪದೇಶಾಧಿಕರಣ. ಈಕ್ಷತೆ ಅಂತ ಹೇಳಿದೆಯಲ್ಲ, ಇದಕ್ಕೆ ಕರ್ಮ, ಇದು ಆಬ್ಜೆಕ್ಟ್ ಆಫ್ ಈಕ್ಷಣ. ಯಾರು ಈಕ್ಷಣ ಅಂದರೆ ನೋಡ್ತಾನೆ ಅಂತ ಅರ್ಥ. ನೋಡುವಂತಹ ಪುರುಷ ಯಾರು ಅಂತ ಹೇಳೋದು ಇಲ್ಲಿ ವಿಷಯ. ಈಕ್ಷತಿ ಕರ್ಮ ವ್ಯಪದೇಶಾಧಿಕರಣ ಅಂತಾನೆ. ಈಕ್ಷತಿ ಕರ್ಮ ವ್ಯಪದೇಶಾತ್ ಸಹ ಅಂತ ಸೂತ್ರ ಬಾದರಾಯಣರು ಹೇಳ್ತಾರೆ. ಪರಮ ಪುರುಷನೇ ಅಲ್ಲಿ ಹೇಳಿರೋದು. ಪುರುಷಯಂ ಪುರುಷಯಂ ಅದೇ ಪುರುಷ. ಪುರುಷ ಸೂಕ್ತಗಳಲ್ಲಿ ಪ್ರಸಿದ್ಧನಾದವನು. ಜೀವಘನಾತ್ ಪರಾತ್ ಪರಂ, ಈ ಜೀವನಿಗಿಂತ ಪರನಾದ ಚತುರ್ಮುಖ ಬ್ರಹ್ಮನಿಗಿಂತ ಪರನಾದವನು ಅಂತ ಅಲ್ಲಿ ಅರ್ಥ ಮಾಡ್ತಾರೆ. ಪರಂ ಪುರುಷಯಂ, ಅವನು ಸಾಮಗಳಿಂದಲೇ ಓಂ ಅಂತ ಹೇಳಿ 3 ಮಾತ್ರೆಗಳಿಂದ, ತ್ರಿಮಾತ್ರೇಣ 3 ಮಾತ್ರೆಗಳಿಂದ ಓಂ ಅಂತ ಮಾಡಿದ್ರೆ, 1 ಮಾತ್ರೆಯಿಂದ ಮಾಡಿದ್ರೆ ಲೌಕಿಕವಾದದ್ದು, 2 ಮಾತ್ರೆಯಿಂದ ಉಪಾಸನೆ ಮಾಡಿದ್ರೆ ಸ್ವರ್ಗಾದಿ ಪ್ರಾಪ್ತಿಗಳು, 3 ಮಾತ್ರೆಯಿಂದ ಮಾಡಿದ್ರೆ ಮೋಕ್ಷ. ಹೀಗೆ ಪ್ರಣವಕ್ಕೆ 3 ವಿಧವಾದ ಉಪಾಸನೆ ಪ್ರಶ್ನೋಪನಿಷತ್ತಲ್ಲಿ ಹೇಳಲ್ಪಟ್ಟಿದೆ. ತ್ರಿಮಾತ್ರೇಣ ಓಮಿತಿ ಅನೇನೈವ ಅಕ್ಷರೇಣ ಪರಂ ಪುರುಷಂ ಅಭಿಧ್ಯಾಯೀತ ಸಹ ತೇಜಸಿ ಸೂರ್ಯೇ ಸಂಪನ್ನ. ಹೇಗೆ ಸರ್ಪವು ತನ್ನ ಒಂದು ಚರ್ಮವನ್ನು ಬಿಟ್ಟು ಬಿಡುತ್ತೋ ಹಾಗೆ ಇವನು ತನ್ನ ಪಾಪಗಳನ್ನೆಲ್ಲ ಬಿಟ್ಟು ಏವಂ ಹವೈ ಸಹ ಪಾಪ್ಮನಾ ವಿನಿರ್ಮುಕ್ತಃ. ಚರ್ಮವು ಹೆಂಗೆ ತನ್ನ ಪೊರೆಯನ್ನು ಬಿಡುತ್ತೋ ಚರ್ಮವನ್ನು, ಹಾಗೆ ತನ್ನ ಪಾಪಗಳನ್ನೆಲ್ಲ ಬಿಟ್ಟು ಸಾಮಭಿಹಿ ಉನ್ನೀಯತೆ ಬ್ರಹ್ಮಲೋಕ ಕರೆದುಕೊಂಡು ಹೋಗ್ಬಿಡ್ತಾನೆ ಸಾಮಗಳಿಂದ. ಅವನ್ನೇ ಯಾರನ್ನು ನೋಡ್ತಾನಲ್ಲಿ ಹೋಗಿ ಅಂತ ಹೇಳಿದ್ರೆ ಪರಾಜೀವಘನಾತ್ ಪರಾತ್ ಪರಂ ಪುರುಷಂ ಈಕ್ಷತೆ. ಇದು ಕೂಡ ಪ್ರಣವೋಪಾಸನೆಗೆ ಫಲ ಹೇಳಿರೋದು. ಪರಬ್ರಹ್ಮನ ಉಪಾಸನೆ ಅಂತ. ವನ್ಹೇ ಹರಿಯತಾ ಯೋನಿಗತಸ್ಯ ಮೂರ್ತಿ ನ ದೃಶ್ಯತೆ ನೈವ ಚ ಲಿಂಗನಾಶ ಸ ಭೂಯ ಏವೇಂಧನಯೋಃ ನಿಗೃಹ್ಯ ತದ್ವೋ ಭಯಂ ವೈ ಪ್ರಣವೇನ ದೇಹೇ ಸ್ವದೇಹಮರಣಿಂ ಕೃತ್ವಾ ಪ್ರಣವಂ ಚ ಉತ್ತರಾರಣಿಂ ಧ್ಯಾನ ನಿರ್ಮಥನಾಭ್ಯಾಸ ಏವಂ ಪಶ್ಯೇ ನಿಗೂಢವತ್. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಈ ಮಂತ್ರವನ್ನೆಲ್ಲ ನಾವು ವ್ಯಾಖ್ಯಾನವನ್ನು ವಿಶೇಷವಾಗಿ ನೋಡಿದ್ವಿ. ಅಲ್ಲಿ ಅದರಲ್ಲಿ ಇದಕ್ಕೆ ವಿಶೇಷವಾದ ಅರ್ಥಗಳೆಲ್ಲ ಇದೆ. ಮುಖ್ಯವಾಗಿ ತಿಳಿಬೇಕಾದ್ದು ಪ್ರಣವ ವಾಚಕತ್ವ ಪರಮಾತ್ಮನಿಗೆ. ಪ್ರಣವವನ್ನು ಧ್ಯಾನವನ್ನು, ಅದರಿಂದ ಬ್ರಹ್ಮ ಧ್ಯಾನವನ್ನು, ಪ್ರಣವವನ್ನು ಉಚ್ಚಾರಣೆ ಮಾಡಿ ಬ್ರಹ್ಮನನ್ನು ಧ್ಯಾನ ಮಾಡಬೇಕು ಮೊದಲಾದದ್ದು. ವಿಷ್ಣು ಪಶ್ಯೇದ್ ಹೃದಯ ಸ್ಥಿತಂ ಇತಿ ಯೋಗ ಯಾಜ್ಞವಲ್ಕ್ಯ ಪಾಠ. ವಿಷ್ಣು ಪಶ್ಯೇತ್ ಹೃದಯ ಸ್ಥಿತಂ, ಯೋಗಿ ಯಾಜ್ಞವಲ್ಕ್ಯತ್ತು. ಕಾಂಸ್ಯ ಘಂಟಾ ನಿನಾದಸ್ತು ಯಥಾ ಲೀಯತಿ ಶಾಂತಯೇ ಓಂಕಾರಸ್ತು ತಥಾ ಯೋಜ್ಯ ಶಾಂತಯೇ ಶಾಂತಿಮಿಚ್ಛತ. ಓಂಕಾರ ಧ್ಯಾನವೇ ಪ್ರಧಾನವಾಗಿ ಪ್ರಮಾಣಗಳನ್ನು ತೆಗಿತಾ ಇರೋದು ಸ್ವಾಮಿ ದೇಶಿಕನ. ಯಾಕೆ ಅಂದರೆ ಪ್ರಣವ ವಾಚಕತ್ವ ಮತ್ತು ಆ ಪ್ರಣವ ಶಬ್ದದಿಂದ ಧ್ಯಾನ ಮಾಡುವಂಥದ್ದು ಎರಡೂ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ಯೋಗಕ್ಕೆ ಅಂಗವಾಗಿಯೂ ಅದರಿಂದ ವಾಚ್ಯನಾದ ಪರಮಾತ್ಮನು, ಎರಡಕ್ಕೂ ಕೂಡ ಬೇಕಾದಷ್ಟು ಪ್ರಮಾಣಗಳನ್ನು ಯಸ್ಮಿನ್ ಸ ಲೀಯತೆ ಶಬ್ದಃ ತತ್ಪರಂ ಬ್ರಹ್ಮ ಗೀಯತೆ. ಓಂ ಖಂ ಬ್ರಹ್ಮ, ಓಂ ಖಂ ಪುರಾಣಂ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಓಮಿತ್ಯೇತದಕ್ಷರಂ ಬ್ರಹ್ಮಸ್ಯ ಪಾದಾಃ ಚತ್ವಾರೋ ವೇದಾಃ ಚತುಷ್ಪಾಃ ಇದಮಕ್ಷರಂ ಪರಂ ಬ್ರಹ್ಮ ಪೂರ್ವಾಸ್ಯ ಮಾತ್ರಾ ಪ್ರತಿವ್ಯಾಕಾರಃ.
ಪ್ರಥಮ ರಕ್ತಪೀತ ಮಹದ್ಬ್ರಹ್ಮದೈವತ ದ್ವಿತೀಯ ವಿದ್ಯುಪತಿ ಕೃಷ್ಣ ವಿಷ್ಣುದೈವತ್ಯ ತೃತೀಯ ಶುಭ ಶುಕ್ಲಾರ್ಧದೈವತ್ಯಾಯ ಅವಸಾನೇಸ್ಯ ಚತುರ್ಥ್ಯ ಮಾತ್ರ ಮಿತಿಮತಿ ಸರ್ವರ್ಣಿ ಕುಚ್ಯದೈವತ್ಯ ಅಥರ್ವಶಿಕೋಪನಿಷತ್ ಅಂತ ಒಂದು ಉಪನಿಷತ್ತು. ಅಲ್ಲಿ ಹೇಳುವಾಗ ಈ ಮಂತ್ರಕ್ಕೆ ವಿಶೇಷವಾದ ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿ ಹೇಳುವಾಗ ಅದ್ರ ಮುಂದೆಯೂ ಬೇಕಾದಷ್ಟು ಬರುತ್ತೆ. ಅಲ್ಲಿ ಅರ್ಧಮಾತ್ರಾಧಿದೈವ ಭೂತಃ ಪುರುಷಃ ಕಡೆಯಲ್ಲಿ ಹೇಳುವಾಗ ಚತುರ್ಥಿ ಅರ್ಧ ಮಾತ್ರ ವಿದ್ಯುಮತಿ ಸರ್ವವರ್ಣ ಪುರುಷ ದೈವತ್ಯ. ಪುರುಷ ಅಂತ ಹೇಳುವುದು ಪುರುಷ ಸೂಕ್ತದಿಂದ ಪ್ರಸಿದ್ಧನಾದ ಪರಮಾತ್ಮನೇ ಅನ್ನೋದಕ್ಕೆ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಅರ್ಧ ಮಾತ್ರಾದಿದೈವ ಭೂತಃ ಪುರುಷ ಏವ ಅವತೀರ್ಣಾವಸ್ತೋ ದ್ವಿತೀಯ ಮಾತ್ರ ದೈವತ್ವೇನ ವಿಷ್ಣು ರೀತಿಕ ಉಕ್ತಃ. ವಿಷ್ಣು ಅಂತ ಹೇಳಲ್ಪಟ್ಟವನೇ ಇಲ್ಲಿ ಪುರುಷನು, ಪುರುಷ ಸೂಕ್ತದಲ್ಲಿ ಪ್ರಸಿದ್ಧನಾದವನು ಮೊದಲಾದದ್ದು ಅಥರ್ವಶಿಕೋಪನಿಷತ್ ಅಂತ ಬೇಕಾದಷ್ಟು ಪ್ರಮಾಣಗಳನ್ನು ತೆಗಿತಾರೆ. ಇದೆಲ್ಲವೂ ಹೇಳೋದೇನು ಅಂದರೆ ಓಂಕಾರದಿಂದ ವಾಚ್ಯನಾದವನು ಪರಮಾತ್ಮ. ಓಂಕಾರವು ಧ್ಯಾನ ಅಂಗವಾಗಿ ಹೇಳಲ್ಪಟ್ಟಿದೆ. ಆ ಶಬ್ದವನ್ನು ಕೂಡ ಧ್ಯಾನ ಉಚ್ಚಾರಣೆ ಮಾಡಿಕೊಂಡು ಅದರಿಂದ ಪ್ರತಿಪಾದ್ಯನಾದ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅನ್ನೋದು ಇಲ್ಲಿ ಹೇಳಿರೋದು. ಅಂತಹ ಪರಮಾತ್ಮನ ಇಲ್ಲಿ ಅಕ್ಷರ ಶಬ್ದ ವಿಶಿಷ್ಟನಾದವನು ಅಂತಾರೆ. ಅಕ್ಷರ ರೂಪನಾದ ಪರಮಾತ್ಮನನ್ನು ಮಾಡಿ ಅಕ್ಷರ ಪ್ರಕೃತಿಯುಕ್ತವಾದ ಅಕ್ಷರವನ್ನು ಪಡೆದುಕೊಳ್ತಾನೆ ಅಂತ ಇಲ್ಲಿ ಹೇಳಿರೋ ವಿಷಯ. ಇಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿರೋದಿಲ್ಲ ಸಾಕ್ಷಾತ್ ಬ್ರಹ್ಮವಿದ್ಯೆಯೇ. ಆದರೆ ಅಲ್ಲಿ ಪ್ರಣವವಾಚಕತ್ವ ಅನ್ನೋದು ಹೇಳಲ್ಪಟ್ಟಿದೆ. ಓಮಿತಿ ಬ್ರಹ್ಮ ಓಮಿತಿ ಇದಗಂ ಸರ್ವಂ, ಇದು ಶಿಕ್ಷಾವಲ್ಲಿ. ಓಮಿತಿ ಬ್ರಹ್ಮ ಓಮಿತಿ ಇದಗಂ ಸರ್ವಂ ಓಮಿತ್ಯೇತದನು ಕಥೆಯ ಸ್ಮವಾ ಅಂತ ಬರುತ್ತೆ. ಓಂಕಾರಮೇವೇದಂ ಸರ್ವಂ ಚಾಂದೋಗ್ಯ ಹೃದಿಸ್ಥಾ ದೇವತಾ ಸರ್ವಾಂ ಹೃದಿ ಪ್ರಾಣಾಃ ಪ್ರತಿಷ್ಠಿತಾಃ ಹೃದಿ ತ್ವಮಸಿ ಯೋ ನಿತ್ಯಂ ತಿಸೋ ಮಾತ್ರಾಃ ಪರಸ್ತು ಸಹ ತಸ್ಯೋತ್ತರತಃ ಶಿರೋ ದಕ್ಷಿಣತಃ ಪಾದೋ ಯ ಉತ್ತರತಃ ಸ ಓಂಕಾರೋ ಯ ಓಂಕಾರಃ ಸ ಪ್ರಣವೋ ಯಃ ಪ್ರಣವಃ ಸ ಸರ್ವವ್ಯಾಪಿ ಯಃ ಸರ್ವವ್ಯಾಪಿ ಸಹ ಅನಂತಃ ಯಃ ಅನಂತಃ ತತ್ಪಾರಂ ಯತ್ತಾರಂ ತತ್ಸೂಕ್ಷ್ಮಂ ಯತ್ಸೂಕ್ಷ್ಮಂ ತಚ್ಯುಕ್ಲಂ ಯಚ್ಯುಕ್ಲಂ ತದ್ವೈದ್ಯುತಂ ಯದ್ವೈದ್ಯುತಂ ಪರಬ್ರಹ್ಮ. ಇದೆಲ್ಲ ಅಥರ್ವಶಿಕೋಪನಿಷತ್ತಿನಲ್ಲಿ ಹೇಳಲ್ಪಟ್ಟಿರುವಂತಹದ್ದು. ಎಲ್ಲ ಬೇಕಾದಷ್ಟು ಪ್ರಮಾಣಗಳನ್ನೇ ಇಲ್ಲಿ ತಿಳಿಸ್ತಾರೆ. ಈ ರೀತಿ ಎಲ್ಲವೂ ಕೂಡ ಪ್ರಣವವಾಚಕತ್ವ ಅನ್ನಕ್ಕೆ ಸ್ವಾಮಿ ದೇಶಿಕಂದು ಎಷ್ಟು ಉಪನಿಷತ್ತುಗಳಿಂದ, ಎಷ್ಟು ಸ್ಮೃತಿ ಪುರಾಣಗಳಿಂದೆಲ್ಲ ತೆಗೆದು ಇಲ್ಲಿ ವ್ಯಾಖ್ಯಾನ ಮಾಡಿ ಎಷ್ಟು ಪ್ರಮಾಣಗಳನ್ನು ತೆಗೆದು ತೋರಿಸ್ತಾರೆ ಇಲ್ಲಿ. ಆದರೆ ಇಲ್ಲಿ ಪ್ರಕರಣಾದಿ ವಶಾತೆ ಪ್ರದರ್ಧನ ವಿದ್ಯಾನವದಂತರಿತಂ ಶಾಸನಮನುಸಂಧೇಯಂ. ಅದರಿಂದ ಪ್ರಕರಣಕ್ಕೆ ಅನುಗುಣವಾಗಿ ಪ್ರದರ್ಧನ ವಿದ್ಯೆಯಂತೆ ಇಲ್ಲಿ ಏನು ಶಾಸನ ಏನು ಹೇಳಿದೆಯೋ ಅದರಲ್ಲಿ ಹೇಳಿರುವ ಅಂತರಂಗವಾದ ಶಾಸನ ಅದನ್ನು ಅನುಸಂಧಾನ ಮಾಡಿ ಇಲ್ಲಿ ಮಾಡಬೇಕಾದ್ದು ಇವನಿಗೆ ಬೇಕಾದ್ದು ಕೈವಲ್ಯವೇ. ಆದ್ದರಿಂದ ಆಕಾರ ವಿಶಿಷ್ಟನಾದ ಪರಮಾತ್ಮ ಅನ್ನೋದನ್ನು ಇಲ್ಲಿ ಮಾಡಬೇಕು. ಪ್ರಣವವಾಚಿಕತ್ವ, ಪ್ರಣವವನ್ನು ಧ್ಯಾನ ಮಾಡಿ ಉಚ್ಚಾರಣೆ ಮಾಡಿಕೊಂಡು ಪ್ರಣವದಿಂದ ವೇದ್ಯನಾದ ಪರಮಾತ್ಮ ಅಂದರೆ ಅಕ್ಷರವು ಅವನಿಗೆ ಒಂದು ಸ್ಥಾನ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅವನ ಒಂದು ಸ್ಥಾನ ಅಕ್ಷರವೂ ಕೂಡ ಅವನ ನಿಯಮನ ಸ್ಥಾನ ಅಂತ ಮುಂದೆ ಹೇಳಲ್ಪಡುತ್ತೆ. ಆದ್ದರಿಂದ ಅಂತಹ ಅವನನ್ನು ಶರೀರವಾಗಿ ಉಳ್ಳ ಪರಮಾತ್ಮ, ಆದ್ದರಿಂದ ಅವನ ಶರೀರವಾದ ಅಕ್ಷರ ಶಬ್ದಿತನಾದ ಜೀವಾತ್ಮನ ಆಕಾರವೇ ಇಲ್ಲಿ ಪ್ರಾಪ್ಯವಾಗುತ್ತೆ ಇವನಿಗೆ. ಅದನ್ನೇ ಕಡೆಯಲ್ಲಿ ವ್ಯಾಖ್ಯಾನದಲ್ಲಿ ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಸ್ಪಷ್ಟವಾಗಿ. ಮುಮುಕ್ಷೋ ಉತ್ಕ್ರಮ ಪ್ರಕರಣೆ ಚ ಪ್ರಣವ ಶ್ರೂಯತೆ. ಮುಮುಕ್ಷು ಉತ್ಕ್ರಮಣದಲ್ಲಿಯೂ ಪ್ರಣವ ಹೇಳಲ್ಪಡುತ್ತೆ. ಯತ್ರೈತಸ್ಮಾತ್ ಶರೀರಾದ್ ಉತ್ಕ್ರಾಮತಿ ಅಥೈತೈರೇವ ರಶ್ಮಿಭಿಃ ಊರ್ಧ್ವಂ ಆಕ್ರಮತೆ ಸ ಓಮಿತಿ ವಾ ಓದ್ವಾಮೀಯತೆ ಸ ಯಾವತ್ ಕ್ಷಿಪ್ಯೇನ್ಮನಃ ತಾವದಾದಿತ್ಯಂ ಗಚ್ಚೇತ್ಯತೈಕಲೋಕ್ತ್ವಾ ಪ್ರಬದನಂ ನಿರೋಧೋ ಅವಿದುಷಾಂ ತದೇಶ ಶ್ಲೋಕಃ ಜಿತಂ ಚೈಕಾರ್ಯಸ್ಯ ನಾಡ್ಯಾನ್ ಅಸಾಂ ಉದ್ಧಾನಂ ವಿನಿಸ್ಕೃತೈಕ. 101 ನಾಡಿಗಳಿದೆ. ಅದರಲ್ಲಿ ಒಂದು ನಾಡಿ ಮೇಲೆ ಹೋಗುತ್ತೆ. ಶತಂಚ ಏಕಾಚ ಹೃದಯಸ್ಯ ನಾಡ್ಯ. 101 ನಾಡಿಗಳು ಹೃದಯದಿಂದ ಬರುತ್ತೆ. ಒಂದು ನಾಡಿ ಮೇಲೆ ಹೋಗುತ್ತೆ. ಅದರಿಂದ ಹೋಗುವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಅರ್ಚಿದಾದಿ ಮಾರ್ಗಕ್ಕೆ. ತಯೋರ್ಧುಮಾಯನ್ ಅಮೃತತ್ವಮೇತಿ ವಿಶ್ವಂಗನ್ಯ ಉತ್ಕ್ರಮಣೇ ಭವಂತಿ.
ಎಲ್ಲ ಶ್ರುತಿ ಪ್ರಮಾಣಗಳು, ಮುಂದೆ ಸ್ಮೃತಿ ಪ್ರಮಾಣಗಳನ್ನೆಲ್ಲ ತೋರಿಸ್ತಾರೆ ಬೇಕಾದಷ್ಟು. ಎಲ್ಲ ಯಾಕೆ ಹೇಳ್ತಿದ್ದಾರೆ ಅಂದರೆ ಪ್ರಣವವಾಚಕತ್ವ ಯೋಗಕ್ಕೆ ಪ್ರಣವ ಅಂಗ ಅನ್ನೋದಕ್ಕೆ ವಿಶೇಷವಾದ ವ್ಯಾಖ್ಯಾನವನ್ನು ಇಲ್ಲಿ ಸ್ವಾಮಿ ದೇಶಿಕನ್ ಬೇಕಾದಷ್ಟು ಪ್ರಮಾಣಗಳನ್ನು ತೋರಿಸ್ತಾರೆ. ಇದೆಲ್ಲವೂ ಕೂಡ ಕೈವಲ್ಯಾರ್ಥಿಗೆ ಹೇಳಲ್ಪಟ್ಟಿರೋದು, ಕೈವಲ್ಯಾರ್ಥಿಗೆ ಹೇಳಿರೋದು. ಈ ಪ್ರಣವವೆಂದರೆ ಅವನು ಪರಮಾತ್ಮನ ಒಂದು ರೂಪವನ್ನು ಅವ್ಯಕ್ತ ಅಕ್ಷರ ಇತ್ಯುಕ್ತಂ ಇತ್ಯುಕ್ತ ತಮಾಹು ಪರಮಾಂಗತಿಂ ಅಂತ ಹೇಳುವಾಗ ಸಮಾನಾಕಾರಂ ಅಪುನರಾವರ್ತಿಮಂ ಆತ್ಮಾನಂ ಪ್ರಾಪ್ನೋತಿ ಅನ್ನೋದೇ ಇಲ್ಲಿ ಅರ್ಥ. ಅದುವೇ ಇಲ್ಲಿ ಪ್ರಧಾನವಾದ ಅರ್ಥ. ಅವನಿಗೆ ಸಮಾನಾಕಾರವಾದ ಜೀವಾತ್ಮನನ್ನು ಪಡೆದುಕೊಳ್ತಾನೆ ಅನ್ನೋದೇ ಇಲ್ಲಿ ಪ್ರಾಪ್ಯವಾದದ್ದು, ಹಾಗೆಯೇ ಹೇಳಲ್ಪಟ್ಟಿದೆ ಅನ್ನೋದು. ಮೂರ್ಧ್ನಿಯಾಧಾಯ ಆತ್ಮನಃ ಪ್ರಾಣಂ, ಇದೆಲ್ಲ ಮುಂದೆ ಜ್ಞಾನಿಗೆ ಬೇರೆ ವಿಧವಾಗಿ ಹೇಳಲ್ಪಡುತ್ತೆ. ಆದ್ದರಿಂದ ಮೂರು ವಿಧವಾದ ಅಂತಿಮ ಸ್ಮೃತಿ, ಮೂರು ವಿಧವಾದ ಉಪಾಸನೆ ಹೇಳಿರೋದ್ರಿಂದ ಈ ರೀತಿಯ ಅರ್ಥವನ್ನು ನಾವು ಮಾಡಿಕೊಳ್ಬೇಕು. ಶಬ್ದಗಳಿಗೆ ಆ ರೀತಿಯ ಅರ್ಥ ನೇರವಾಗಿ ನಮಗೆ ತಿಳಿಯೋದು ಕಷ್ಟ, ಆದರೆ ವ್ಯಾಖ್ಯಾನದಲ್ಲಿ ಅದನ್ನು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದನ್ನು ಮುಂದುವರ್ಸೋಣ ಅಂತ ಹೇಳಿ ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಯೋ ನಿತ್ಯವಚ್ಯುತ ಪದಾಂಬುಜೈರ್ಮೋಹತಃ ತರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋ ಶ್ರೀಕೃಸಿಂಧೋ ರಾಮಾನುಜಚರಣೋ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮದೇ ನಿಗಮಾಂತ ಮಹಾದೇಶಿಕಾಯ ನಮಃ.